ಭಾರತೀಯ ಆಹಾರ ಪದ್ಧತಿ ನಾವು ಪೂರ್ಣವಾಗಿ ಅದನ್ನು ಅನುಕರಣೆ ಮಾಡ್ತಾ ಇದ್ದೇವೆ ಅಂದರೆ ಉತ್ತರ ಇಲ್ಲ ಅಂತ. ಜಾಸ್ತಿ ತರಕಾರಿ ಸೇವನೆ, ಹಣ್ಣುಗಳ ಸೇವನೆ ಇದ್ದು, ಕಾರ್ಬೋಹೈಡ್ರೇಟ್ ಸೇವನೆ ಕಡಿಮೆ ಆದರೆ, ಆಯಿಲ್ ಪದಾರ್ಥ, ಈ ಸ್ಯಾಚುರೇಟೆಡ್ ಫ್ಯಾಟ್ ಕಂಟೆಂಟ್ ಕಡಿಮೆ ಆದರೆ ಅದು ಸರಿಯಾದ ಆಹಾರ ಪದ್ಧತಿ ಆಗುತ್ತೆ. ಸಾಧ್ಯದಷ್ಟು ನಾವು ಸ್ಯಾಚುರೇಟೆಡ್ ಫ್ಯಾಟ್ಸನ್ನು ಅವಾಯ್ಡ್ ಮಾಡಬೇಕು. ನಾವು ಕನ್ಸ್ಯೂಮ್ ಮಾಡಿದ ಈಗ ಮೀಟ್ ಅಂತ ಏನು ಹೇಳ್ತೇವೆ, ರೆಡ್ ಮೀಟು, ಅದನ್ನ ಪ್ರಮಾಣವನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ. ಜೀವನದಲ್ಲಿ ಎಲ್ಲ ಇದಕ್ಕೂ ಟೈಮ್ ಕೊಟ್ಟು ನಾವು ನಿದ್ದೆಗೆ ಟೈಮ್ ಕೊಡದೇ ಇದ್ರೆ ನಮ್ಮ ಓವರ್ ಆಲ್ ಹೆಲ್ತ್ಗೆ ತೊಂದರೆ ಆಗುತ್ತೆ. ನಾವು ಯಾವತ್ತು ಕಂಫರ್ಟಬಲ್ ಆಗಿ 7-8 ಗಂಟೆ ಮಲಗಿರ್ತೇವೆ, ನೆಕ್ಸ್ಟ್ ಡೇ ನಾವು ತುಂಬಾ ಈಸಿಯಾಗಿ ನಮ್ಮ ವರ್ಕಲ್ಲಿ ಕಾನ್ಸಂಟ್ರೇಟ್ ಮಾಡ್ತೇವೆ. ನಮ್ದು ಕೋಪ ಸಿಟ್ಟು ಬರೋ ಪ್ರಮಾಣ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿ ಇದು ಶಾರ್ಟ್ ಟೈಮಲ್ಲಿ ತೊಂದರೆ ಮಾಡದೇ ಇರ್ಬೋದು, ಬಟ್ ಲಾಂಗ್ ಟರ್ಮ್ ನೀವು ಒನ್ ಡಿಕೇಡ್ 2 ಡಿಕೇಡ್ಸ್ ತುಂಬ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡಿ ನಿದ್ದೆ ಸರಿಯಾಗಿ ಮಾಡಿಲ್ಲ, ತುಂಬ ನೀವು ಆರ್ ಕಾನ್ಸಂಟ್ರೇಟೆಡ್ ವಾಟ್ಸ್ ಯುವರ್ ಪ್ರೊಫೆಷನ್ ಅಂತಂದ್ರೆ, ಎಷ್ಟೋ ಜನ ತುಂಬ ಬಿಸಿ ಡಾಕ್ಟರ್ಸ್ ಅಲ್ಲಿ ನಾವು ಯಂಗ್ಸ್ಟರ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನು ನೋಡ್ತಾ ಇದ್ದೇವೆ. ಡಾಕ್ಟರ್, ಈಗ ಒಂದೇ ಭಾಗದ ಜನರಲ್ಲಿ ಹೆಚ್ಚಾಗಿ ಹೃದಯಕ್ಕೆ ಸಂಬಂಧಿಸಿದಂತ ಸಮಸ್ಯೆ ಬರ್ತಾ ಇದೆ ಅಂದಾಗ ಅದಕ್ಕೆ ಕಾರಣ ಏನಿರ್ಬೋದು? ನಾವು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಹಾಸನದಲ್ಲಿ ಹೆಚ್ಚಾಗಿ ಆಯ್ತು ಅಂತ. ಇಲ್ಲಿ ಬರೀ ಹಾಸನದ್ದೇ ಅಂತಲ್ಲ, ಈಗ ಯಾವುದೇ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ, ಯಾವುದೋ ಒಂದು ತಾಲೂಕಲ್ಲಾಗಿರ್ಬೋದು, ಒಂದು ಪ್ಲೇಸ್ ಅಲ್ಲಿ ಹೆಚ್ಚಾಗಿ ಜನರಿಗೆ ಹೃದಯಕ್ಕೆ ಸಂಬಂಧಿಸಿದಂತ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಅಲ್ಲಿ ಯಾವ ಕಾರಣಕ್ಕೆ ಆ ರೀತಿ ಆಗಬಹುದು ಅಂತ? ವಿದಿನ್ ಮಿನಿಟ್ಸ್, ವಿದಿನ್ ಸೆಕೆಂಡ್ಸ್ ಪ್ರಾಣ ಹೊರಟು ಹೋಗ್ಬಿಡುತ್ತೆ. ಅದನ್ನು ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಹೇಳ್ತೇವೆ. ಮೋಸ್ಟ್ ಆಫ್ ದ ಟೈಮ್ ಅದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಅನೇಕ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿದ್ದಾವೆ. ಪಲ್ಮರಿ ಎಂಬೋಲಿಸಮ್ ಅಂತ ಹೇಳ್ತೇವೆ, ಲಂಗ್ಸಿಗೆ ಹೋಗೋ ರಕ್ತನಾಳಗಳು ಕ್ಲಾಟಲ್ಲಿ ಆದರೆ ಅವಾಗ ಆಗ್ಬೋದು. ಅಥವಾ ಅರಿಥ್ಮಿಯಾ ಅಂತ ಹೇಳ್ತೇವೆ, ಹಾರ್ಟ್ ಬೀಟ್ ಏರ್ಪೇರ್ ಆಗುತ್ತೆ ಸಡನ್, ಕೆಲವೊಂದು ಕಂಜನಿಟಲ್ ಹಾರ್ಟ್ ಡಿಸೀಸಿಂದ, ಅದರಿಂದ ಆಗ್ಬೋದು. ಹಾರ್ಟಿನ ದೊಡ್ಡ ರಕ್ತನಾಳಗಳು ರಪ್ಚರ್ ಆದರೆ ಅವ್ರಿಗೆ ಡಿಸೆಕ್ಷನ್ ಅಂತೆಲ್ಲ ಹೇಳ್ತೇವೆ, ಅದರಿಂದನೂ ಸಡನ್ ಡೆತ್ ಆಗ್ಬೋದು. ಈಗ ಹಾಸ್ಪಿಟಲ್ ರೀಚ್ ಆಗಿದ್ದಾರೆ, ಅವ್ರಿಗೇನೋ ಅರಿಥ್ಮಿಯಾ ಆಗಿದೆ, ನಾವು ಶಾಕ್ ಕೊಡದೇ ಇದ್ದರೆ ಪೇಷಂಟ್ ಬದುಕೋಕ್ಕಾಗಲ್ಲ. ನಾವು ಆ್ಯಸ್ ಅ ಕಾರ್ಡಿಯಾಲಜಿಸ್ಟ್, ಹೃದಯ ರೋಗ ತಜ್ಞ ಆಗಿ 45 ನಿಮಿಷದಿಂದ 1 ಅವರ್ ಏರೋಬಿಕ್ ಎಕ್ಸಸೈಸಸ್, ನಮಗೇನು ತುಂಬ ಇಂಟೆನ್ಸಿವ್ ವೆಯ್ಟ್ ಲಿಫ್ಟಿಂಗ್ ಅಂತ ಎಕ್ಸಸೈಸಸ್ಸನ್ನು ನಾವು ಹೇಳೋದೇ ಇಲ್ಲ. ಕೂತಲ್ಲೇ ಕೂರೋದು ಹಾರ್ಟಿಗೆ ಎಷ್ಟು ಪ್ರಾಬ್ಲಮ್ ಉಂಟು ಮಾಡುತ್ತೆ ಡಾಕ್ಟರ್? ಎಷ್ಟೋ ಜನ ನಾವು 18 ವರ್ಷ 20 ವರ್ಷದವ್ರನ್ನ, ಅವ್ರಿಗೆ ಯಾವುದು ಶುಗರ್ ಕಾಯಿಲೆ ಇಲ್ಲ, ಅವ್ರಿಗೆ ಸ್ಮೋಕಿಂಗ್ ಹಿಸ್ಟ್ರಿ ಇಲ್ಲ, ಅವರ ರಕ್ತನಾಳದಲ್ಲಿ ನಾವು ಅಟ್ಯಾಕ್ ಆಗಿ ಬಂದಾಗ ಕ್ಲಾಟ್ ಇರೋದನ್ನು ನೋಡಿದ್ದೇವೆ. ಸೊ ನಾವೀಗ ಚೆಸ್ಟ್ ಪೇನ್ ಅಂತ ಬಂದಾಗ ಯಂಗ್ ಪೇಷಂಟ್ ಇದ್ರು ಕೂಡ ನಾವೀಗ ಅಲಕ್ಷ್ಯ ಮಾಡುವಂಥದ್ದು ಇಲ್ವೇ ಇಲ್ಲ. ನೋಡೋದಕ್ಕೆ ಸಣ್ಣ ಇದ್ರೂ ಕೂಡ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಬರ್ಬೋದಾ ಅಂತ ನಾವು ಮೆಡಿಸಿನ್ ಕೊಟ್ಬಿಟ್ಟು ಅದನ್ನ ಕಂಟ್ರೋಲ್ದಲ್ಲಿ ಇಟ್ಕೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇದು ಹೈ ಬ್ಲಡ್ ಪ್ರೆಷರ್ ಆಗಲಿ, ಕೊಲೆಸ್ಟ್ರಾಲ್ ಆಗಲಿ, ಶುಗರ್ ಆಗಲಿ, ಇವುಗಳಲ್ಲಿ ಕ್ಯೂರ್ ಅಂತಿರಲ್ಲ. 99% ಇವು ಕಂಟ್ರೋಲೇ. ಸೊ ಕೆಲವು ಜನ ಏನು ತಗೋತಾರೆ, ನಾವು 15 ದಿವಸ ಮೆಡಿಸಿನ್ ತೆಗೆದುಕೊಂಡೆವು, 1 ಮಂತ್ ಮೆಡಿಸಿನ್ ತೆಗೆದುಕೊಂಡೆವು, ಆಮೇಲೆ ನಿಲ್ಲಿಸ್ಬಿಟ್ಟೆವು, ಆ ಥರ ಆಗಲ್ಲ. ಚೆಸ್ಟ್ ಪೇನ್ ಅಂತ ಬರ್ತಾರೆ, ಹೌದು, ಎದೆ ಮಧ್ಯಭಾಗದಲ್ಲಿ ನೋವಿರುತ್ತೆ, ತುಂಬ ಸಿವಿಯರ್ ನೋವಿರುತ್ತೆ, ಅದ್ರ ಜೊತೆ ಬೆವರು ಇರ್ಬೋದು, ಅಂದರೆ ಸ್ವೆಟಿಂಗ್, ವಾಮಿಟಿಂಗ್ ಆಗ್ಬೋದು. ಎಷ್ಟೋ ಜನ ಇದು ಎಸಿಡಿಟಿ, ಗ್ಯಾಸ್ಟ್ರೈಟಿಸ್ ಅಂತ ತಿಳ್ಕೊಂಡ್ಬಿಟ್ಟು ವೈದ್ಯರ ಹತ್ರ ಹೋಗದೆ, ಅದಕ್ಕೆ ಟ್ರೀಟ್ಮೆಂಟ್ ECG ಮಾಡಿಸ್ದೇನೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೆ ಕಾಂಪ್ಲಿಕೇಶನ್ ಆಗಿರೋದು ಅಥವಾ ಲೈಫ್ ರಿಸ್ಕ್ ಆಗಿರೋದು ಸಾಕಷ್ಟು ಎಕ್ಸಾಂಪಲ್ ಇದೆ. ಈಗ 35 ಇಯರ್ಸ್ 40 ಇಯರ್ಸ್ ಅವರು ಸ್ಮೋಕರ್ಸು, ಇದೇ ಅವ್ರಿಗೆ ನ್ಯೂ ಸಿಂಪ್ಟಮ್ಸ್ ಇದ್ದಾಗ ಅದನ್ನು ರಕ್ಷಣೆ ಮಾಡಬಾರ್ದು. ಡಾಕ್ಟರ್, ಬೆಳಗಿನ ಜಾವ ಹೃದಯಘಾತ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ, ಯಾವ ಕಾರಣಕ್ಕೋಸ್ಕರ? ಮಹಿಳೆಯರಿಗೆ ಮತ್ತು ಪುರುಷರಿಗೆ ಕಂಪೇರ್ ಮಾಡಿದರೆ, ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕು 40-45 ವರ್ಷದವರೆಗೆ ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ಸು ಕಡಿಮೆ. ಅಲ್ಲಿ ECG ಮಾಡಿದಾಗ ನಾವು ಎಷ್ಟೋ ಸಲ ಅಲ್ಲಿರೋ ಡಾಕ್ಟರ್ಸು ಇವರಿಗೆ ಅಟ್ಯಾಕ್ ಆಗಿದೆ, ECG ಚೇಂಜಸ್ ಇದೆ, ಹತ್ತಿರ ಕ್ಯಾಟ್ಲ್ಯಾಬ್ ಇರೋ ಸೆಂಟ್ರಿಗೆ ನೀವು ಹೋಗಿ ಅಂದಾಗ ಎಷ್ಟೋ ಜನ ನಂಬಲ್ಲ. ನರ್ಸಿಂಗ್ ಹೋಮ್ ಅಥವಾ ಆ್ಯಂಬುಲೆನ್ಸಲ್ಲಿ ಎಲ್ಲಿ ಡಿಫಿಬ್ರಿಲೇಟರ್ ಅಂದರೆ ಶಾಕ್ ಕೊಡುವಂಥ ಒಂದು ಇನ್ಸ್ಟ್ರೂಮೆಂಟು ಅದು ಇಲ್ಲ ಅಂದರೆ ತಕ್ಷಣ ರೋಗಿಗೆ ಏನಾದರೂ ಹಾರ್ಟ್ ಬೀಟ್ ಏರ್ಪೇರ್ ಆಗಿಬಿಟ್ರೆ ನಾವು ಶಾಕ್ ಪಡೆದಿದ್ದರೆ ಬದುಕಲ್ಲ. ಹಾರ್ಟ್ ಅಟ್ಯಾಕಲ್ಲಿ ನಾರ್ಮಲ್ ಅಂತ ಪ್ರಶ್ನೆ ಬರಲ್ಲ. ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ ಮೊದಲಿನ 48 ಗಂಟೆ ತುಂಬ ಕ್ರೂಷಿಯಲ್ ಇರುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಇತ್ತೀಚಿನ ದಿನಗಳಲ್ಲಿ ಹೃದಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ಸೊ ಈ ವಿಚಾರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ವಿಚಾರಗಳನ್ನ ನೀವು ನೋಡಿರ್ಬೋದು. ಹಾಗಿದ್ರೂ ಕೂಡ ಯಾಕೆ ಹೃದಯಾಘಾತ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು, ಹೃದಯಕ್ಕೆ ಸಂಬಂಧಿಸಿದಂತ ಸಮಸ್ಯೆ ಬರೋದು ನಮ್ಮದೇ ಒಂದು ತಪ್ಪಿನಿಂದನ? ಸೊ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಸನ್ನ ವೈ ಕಟ್ಟಿ, ಸೀನಿಯರ್ ಕನ್ಸಲ್ಟೆಂಟ್, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಯಶವಂತಪುರ್, ಬ್ರಿಗೇಡ್ ಗೇಟ್ವೇ. ಡಾಕ್ಟರ್, ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಮೇಡಮ್. ಡಾಕ್ಟರ್, ಈಗ ಹಾರ್ಟ್ ಹೆಲ್ತ್ ಬಗ್ಗೆ ಮಾತಾಡೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಗೊತ್ತಿರ್ಬೋದು ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಹೃದಯಕ್ಕೆ ಸಂಬಂಧಿಸಿದಂತ ಸಮಸ್ಯೆ ಬರ್ತಾ ಇದೆ.
ನಮ್ಮ ಇಂಡಿಯನ್ ಫುಡ್ ಬಗ್ಗೆ ನಾವು ಹೇಳೋದಾದ್ರೆ ಭಾರತೀಯ ಶೈಲಿಯ ಆಹಾರ ಪದ್ಧತಿ ಏನಿದೆ ನಮ್ಮ ಆರೋಗ್ಯಕ್ಕೆ ಬೆಸ್ಟ್ ಅನ್ನುವಂಥದ್ದು ನಮಗೆಲ್ರಿಗೂ ಗೊತ್ತೇ ಇದೆ. ಹಾಗಿದ್ರೂ ಕೂಡ ಯಾಕೆ ಹೃದಯಕ್ಕೆ ಸಂಬಂಧಿಸಿದಂತ ಸಮಸ್ಯೆ ಹೆಚ್ಚಾಗಿ ಆಗ್ತಾ ಇದೆ, ಯಾಕೆ ಹಾರ್ಟ್ ಅಟ್ಯಾಕ್ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ರ್ಯಾಪಿಡ್ ಆಗಿ ಆಗ್ತಾ ಇದೆ ಅಂತ? ಆಹಾರ ಪದ್ಧತಿಯನ್ನು ತೆಗೆದುಕೊಂಡ್ರೆ ನಮ್ಮ ಭಾರತೀಯ ಆಹಾರ ಪದ್ಧತಿ ನಾವು ಪೂರ್ಣವಾಗಿ ಅದನ್ನ ಅನುಕರಣೆ ಮಾಡ್ತಾ ಇದ್ದೇವೆ ಅಂದ್ರೆ ಉತ್ತರ ಇಲ್ಲ ಅಂತ. ಅದು ನಮಗೆ ಬೇರೆ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಅಂತ ಏನು ಹೇಳ್ತೇವೆ, ಪಾಶ್ಚಿಮಾತ್ಯದ ಇನ್ಫ್ಲೂಯೆನ್ಸು ಆಗಿದೆ ಅದರ ಮೇಲೆ. ನಾವು ಈಗ ಉಪಯೋಗಿಸ್ತಕ್ಕಂಥ ಆಹಾರ ನಮಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ, ನಾವು ಏನನ್ನ ದಿನನಿತ್ಯದಲ್ಲಿ ತಿಂತಾ ಇದ್ದೇವೆ, ನಮ್ಮ ಆಹಾರ ಏನು, ಇದರಲ್ಲಿ ಮುಖ್ಯವಾಗಿ ನಮ್ಮೆಲ್ಲರ ಗಮನಕ್ಕೆ ಬರೋದು ನಾವು ಉಪಯೋಗಿಸ್ತಾ ಮಾಡ್ತಕ್ಕಂಥ ಎಣ್ಣೆ ಪದಾರ್ಥ ಯಾವುದಿದೆ. ನಾವು ಜಂಕ್ ಫುಡ್ಗಳನ್ನು ತಿಂತಾ ಇದ್ದೇವೆ. ಸೊ ತುಂಬ ಫ್ರೈಡ್ ಐಟಮ್ಸು, ಆಮೇಲೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಹೇಳ್ತೇವೆ, ಘೀ ಇರ್ಬೋದು ಅಥವಾ ತುಪ್ಪ, ಈ ಡಾಲ್ಡಾ ಐಟಮ್ಸ್ಗಳು ಇವು, ಅಥವಾ ತುಂಬ ನಾನ್ ವೆಜಿಟೇರಿಯನ್ ಫುಡ್ಸ್, ಮೀಟು, ಅದರಲ್ಲಿ ತುಂಬ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ. ಇವುಗಳ ಕನ್ಸಂಪ್ಷನ್ ಜಾಸ್ತಿ ಇದ್ರೆ ನಮ್ಮ ಆಹಾರ ಪದ್ಧತಿ ಸರಿ ಅಂತ ನಾವು ಹೇಳಕ್ಕಾಗಲ್ಲ. ಇಂಡಿಯನ್ ಸ್ಟೈಲ್ ಫುಡ್ ಬೆಸ್ಟ್, ಆದ್ರೆ ನಾವು ಅದನ್ನ ಫಾಲೋ ಮಾಡ್ತಿಲ್ಲ ಅನ್ನೋದು. ಈಗ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಜಾಸ್ತಿ ತರಕಾರಿ ಸೇವನೆ, ಹಣ್ಣುಗಳ ಸೇವನೆ ಇದ್ದು, ಕಾರ್ಬೋಹೈಡ್ರೇಟ್ ಸೇವನೆ ಕಡಿಮೆ ಆದರೆ, ಆಯಿಲ್ ಪದಾರ್ಥ, ಈ ಸ್ಯಾಚುರೇಟೆಡ್ ಫ್ಯಾಟ್ ಕಂಟೆಂಟ್ ಕಡಿಮೆ ಆದರೆ ಅದು ಸರಿಯಾದ ಆಹಾರ ಪದ್ಧತಿ ಆಗುತ್ತೆ. ಸೊ ನಾವು ತುಂಬ ಮಾಂಸಾಹಾರ ಸೇವನೆ, ಮೀಟು ಇಂಥ ವಸ್ತುಗಳನ್ನ, ಆಮೇಲೆ ತುಂಬ ಜಂಕ್ ಫುಡ್ಡು, ಫ್ರೈಡ್ ಐಟಮ್ಸು, ಅದು ಎಣ್ಣೆ ಸೋರ್ಸ್ ಯಾವ್ದಿರತ್ತೋ ಏನೋ, ಕ್ವಾಲಿಟಿ ಅದರದ್ದು ಗೊತ್ತಿರಲ್ಲ ನಮಗೆ. ಅದನ್ನೆಲ್ಲ ಸೇವನೆ ಮಾಡಿದ್ರೆ ನಮ್ಮ ಆಹಾರ ಪದ್ಧತಿ ಸರಿ ಅಂತ ನಾವು ಹೇಳಕ್ಕಾಗಲ್ಲ. ಡಾಕ್ಟರ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಎಣ್ಣೆ ಉಪಯೋಗಿಸುವಂಥದ್ದು ಅಂತ. ಹಾಗಿದ್ರೆ ಹಾರ್ಟ್ ಅಟ್ಯಾಕ್ಗೂ ಅಥವಾ ಹಾರ್ಟಿನ ಹೆಲ್ತ್ಗೂ ಕೂಡ ನಾವು ಅಡಿಗೆಗೆ ಬಳಸುವಂತಹ ಎಣ್ಣೆ ಆಗಿರ್ಬೋದು, ಅಥವಾ ನಾವು ಹೊರಗಡೆ ತಿನ್ನುವಂತ ಫುಡ್ ಅಲ್ಲಿ ಇರುವಂತಹ ಎಣ್ಣೆ ಹೇಗೆ ಕನೆಕ್ಷನ್ ಇರುತ್ತೆ ಅಂತ? ನಾವು ಎಣ್ಣೆ ಪದಾರ್ಥ ಅಂತಂದ್ರೆ ಕೊಲೆಸ್ಟ್ರಾಲ್ ರಿಲೇಟ್ ಮಾಡ್ಲಿಕ್ಕೆ ನೋಡ್ತೇವೆ. ಸಾಧ್ಯದಷ್ಟು ನಾವು ಸ್ಯಾಚುರೇಟೆಡ್ ಫ್ಯಾಟ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ಅಂದ್ರೆ ಈ ಡಾಲ್ಡಾ ಅಥವಾ ತುಪ್ಪದ ಅಂಶಗಳನ್ನ ಪೂರ್ತಿ ಬಿಡಬೇಕಂತಲ್ಲ, ಪ್ರಮಾಣ ಕಡಿಮೆ ಮಾಡಬೇಕು. ಆಮೇಲೆ ಯಾರು ತುಂಬಾ ಸಸ್ಯಾಹಾರಿ ಇರ್ತಾರೋ ಅವರಿಗೆ ಅಷ್ಟೊಂದು ಸಮಸ್ಯೆ. ಮಾಂಸಾಹಾರಿ ಅಂದ್ರೆ ಎಲ್ರಿಗೂ ಸಮಸ್ಯೆ ಅಂತಲ್ಲ. ಮಾಂಸಾಹಾರಿ ಐಟಮ್ಗಳಲ್ಲಿ ಸಾಧ್ಯವಿದ್ದಷ್ಟು ಫಿಶು, ಎಗ್ ವೈಟ್ಗಳು ಅವು ಹಾರ್ಟಿಗೆ ಅಷ್ಟೊಂದು ತೊಂದರೆ ಮಾಡಲ್ಲ. ನಾವು ಕನ್ಸ್ಯೂಮ್ ಮಾಡಿದ ಈಗ ಮೀಟ್ ಅಂತ ಏನು ಹೇಳ್ತೇವೆ, ರೆಡ್ ಮೀಟು, ಅದನ್ನ ಪ್ರಮಾಣವನ್ನು ನಾವು ಕಡಿಮೆ ಮಾಡಬೇಕಾಗತ್ತೆ. ಅದರಲ್ಲಿ ತುಂಬಾ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ. ಎಣ್ಣೆ ಪದಾರ್ಥ ಕೂಡ ನಾವು ಈಗ ಕೋಲ್ಡ್ ಪ್ರೆಸ್ಡ್ ಆರ್ಗ್ಯಾನಿಕ್ ಆಯಿಲ್ಗಳನ್ನು ಯೂಸ್ ಮಾಡಿದರೆ ಅದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಕಂಟೆಂಟ್ ಕಡಿಮೆ ಇರುತ್ತೆ. ನಾವು ಸನ್ಫ್ಲವರ್ ಆಗಲಿ ಯಾವುದಾದ್ರೂ ಯೂಸ್ ಮಾಡಲಿ, ಅದನ್ನ ನಾವು ಸರಿಯಾಗಿ ಪ್ಯೂರಿಫೈಡ್ ಮಾಡಿದಂಥ ಇದನ್ನ, ಅದು ಕಾಸ್ಟ್ಲಿ ಆದರೂ ಕೂಡ ನಾವು ಅದನ್ನ ಯೂಸ್ ಮಾಡಿದರೆ, ಆರ್ಗ್ಯಾನಿಕ್ ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ಗಳನ್ನು ಯೂಸ್ ಮಾಡಿದರೆ, ಅಂದ್ರೆ ಗಾಣದ ಎಣ್ಣೆ, ಅದರಿಂದ ಸ್ವಲ್ಪ ಎಣ್ಣೆದ ನಮ್ಮ ದೇಹದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮ ಇರುತ್ತೆ, ಅದನ್ನು ನಾವು ಕಡಿಮೆ ಮಾಡ್ಬೋದು. ನಾವು ಫ್ಯಾಟು ಆಯಿಲ್ ಇಲ್ಲದೆ ಬದುಕೋಕ್ಕಾಗಲ್ಲ. ನಮ್ದು ಆಹಾರದಲ್ಲಿ 20-30% ಕಾಂಪೊನೆಂಟ್ ಆಯಿಲ್ ಇರಲೇಬೇಕು. ಅದಿಲ್ಲದೇನೂ ಆಗಲ್ಲ. ನಮ್ಮ ಇಂಡಿಯನ್ಸ್ಗೆ ಕಾರ್ಬೋಹೈಡ್ರೇಟು ಪ್ರಿನ್ಸಿಪಲ್ ಫುಡ್ ಇದು. ಅದರಲ್ಲಿ ನಮ್ದು 50% ಕಾರ್ಬೋಹೈಡ್ರೇಟ್ ಇರುತ್ತೆ. ನಾವು ಇನ್ನೂ 20-30% ಲಿಪಿಡ್ಸ್ ಅಥವಾ ಫ್ಯಾಟ್ ಐಟಮನ್ನೇ ನಾವು ಯೂಸ್ ಮಾಡೋದು, ಕೊಬ್ಬಿನ ಅಂಶ ಅಂತ ಏನು ಹೇಳ್ತೇವೆ. ಇನ್ನು 10-15% ಪ್ರೋಟೀನ್ ಅಂಶ ಯೂಸ್ ಮಾಡ್ತೀವಿ. ಈಗ ನಾವು ಕೆಲವೊಂದು ಬೇರೆ ದೇಶಗಳಿಗೆ ಹೋಲಿಸಿದ್ರೆ, ಜಪಾನ್ ದೇಶಕ್ಕೆ ಹೋಲಿಸಿದ್ರೆ, ಅವರ ಫುಡ್ ಐಟಮಲ್ಲಿ ಮ್ಯಾಕ್ಸಿಮಮ್ ಕಂಟೆಂಟ್ ಪ್ರೋಟೀನ್ ಇರುತ್ತೆ. ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಯೂಸ್ ಮಾಡೋದು ಅವರು. ಫಿಶ್ ಅಂದ್ರೆ ಸೀ ಫುಡ್ಸ್ ಅಂತ ಹೇಳಿ, ಅದು ಅವ್ರದ್ದು ಆಯಿಲ್ ಇಂಟೇಕು, ಕಾರ್ಬೋಹೈಡ್ರೇಟ್ ಇಂಟೇಕು ಕಡಿಮೆ ಇರುತ್ತೆ. ಎಕ್ಸೆಸ್ ಕಾರ್ಬೋಹೈಡ್ರೇಟ್ ಇಂಟೇಕು ಕೂಡ ಈ ಬಜ್ಜು ಬರೋಕ್ಕೆ, ನಮ್ಮ ವೇಟ್ ಜಾಸ್ತಿ ಆಗೋಕ್ಕೆ ತುಂಬಾ ಇಂಪಾರ್ಟೆಂಟ್ ಕಾರಣ. ಸೊ ನಮ್ದು ಪ್ರೋಟೀನ್ ಅಂಶ ಹೆಚ್ಚಾದಷ್ಟು, ಆಮೇಲೆ ಫ್ಯಾಟ್ ಕಂಟೆಂಟ್ ಕಡಿಮೆ, ಕೊಬ್ಬಿನ ಅಂಶ ಕಡಿಮೆ ಆದಷ್ಟು, ಕಾರ್ಬೋಹೈಡ್ರೇಟ್ ಕಡಿಮೆ ಆದಷ್ಟು ಇದನ್ನು ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜಾಸ್ತಿ ವೆಜಿಟೇಬಲ್ಸು, ಫ್ರೂಟ್ಸು ಇದನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸಿದ್ರೆ, ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿದ್ರೆ ಇದು ನಮಗೆ ಹೆಲ್ಪ್ ಆಗುತ್ತೆ ಅಂತ. ಮೊಬೈಲ್ ಅನ್ನ ಬಳಸೋದ್ರಿಂದಾಗಿ ಹಾರ್ಟಿಗೆ ಏನಾದ್ರೂ ತೊಂದರೆ ಇದೆಯಾ ಅಂತ? ಆ ಥರದ್ದು ಮೊಬೈಲ್ಗೆ ಡೈರೆಕ್ಟ್ ಹಾರ್ಟಿಗೆ ಅಂತ ಯಾವುದೇ ಒಂದು ರೀತಿ ಡೈರೆಕ್ಟ್ ಸಂಬಂಧ ಇಲ್ಲದೆ ಇರ್ಬೋದು. ಅಂದ್ರೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಿದೆ, ಅದನ್ನ ಓವರ್ ಆಲ್ ಹೆಲ್ತ್ ದೃಷ್ಟಿಯಿಂದ ನಾವು ಅವಾಯ್ಡ್ ಮಾಡೋದು ಬೆಟರ್. ಪರ್ಟಿಕ್ಯುಲರ್ಲಿ ಮಕ್ಕಳಲ್ಲಿ ಅದೊಂಥರ ಈಗ ಅಡಿಕ್ಷನ್ ಆಗಿದೆ, ಹ್ಯಾಬಿಟ್ ಆಗಿದೆ. ಓವರ್ ಆಲ್ ನಮ್ಮ ಹೆಲ್ತ್ ಮೇಲೆ ಅದ್ರ ದುಷ್ಪರಿಣಾಮ ಬೇರೆ ಬರುತ್ತೆ. ಕಣ್ಣುಗಳ ಮೇಲೆ ಇರ್ಬೋದು, ಬ್ರೈನ್
ವಿಷಯದ ಮೇಲೆ ಇರ್ಬೋದು, ಆಮೇಲೆ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ನು ಅದ್ರ ಮೇಲೆ ಎಲ್ಲ ಪರಿಣಾಮ ಬೀರೋದ್ರಿಂದ ನಾವು ಅದನ್ನು ಸಾಧ್ಯದಷ್ಟು ಕಡಿಮೆ ಬಳಸಿದಷ್ಟು ಪ್ರಯೋಜನ ಇರುತ್ತೆ. ಓಕೆ, ಯಾಕಂದ್ರೆ ಇತ್ತೀಚೆಗೆ ಮಕ್ಕಳಲ್ಲೂ ಕೂಡ ಈ ಹಾರ್ಟ್ಗೆ ಸಂಬಂಧಿಸಿದಂತ ಪ್ರಾಬ್ಲಮ್ ಬರ್ತಾ ಇದೆ. ಹಾಗಾಗಿ ನೋಡೋದಾದ್ರೆ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾರೆ, ವಿಡಿಯೋ ಗೇಮ್ಸ್ ಇರುತ್ತೆ, ಅಥವಾ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಾ ಇದೆ. ಓವರ್ ಆಲ್ ಕಾನ್ಸಂಟ್ರೇಷನ್ ಅವ್ರ ಗ್ರೋತಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟ ಕಾಯಿಗಳು ಅಷ್ಟೊಂದು ಪ್ರಮಾಣದಲ್ಲಿ ಆಗೋ ಚಾನ್ಸಸ್ ಕಡಿಮೆ. ಓಕೆ, ಅಂದ್ರೆ ರಿಸರ್ಚ್ ಅಲ್ಲಿ ಇನ್ನೂ ಪ್ರೂವ್ ಆಗಿಲ್ಲ. ಅಂದ್ರೆ ಅದರಿಂದ ನಾವು ಡೈರೆಕ್ಟ್ ಕೋರಿಲೇಟ್ ಮಾಡೋಕ್ಕಾಗಲ್ಲ. ಬಟ್ ಓವರ್ ಆಲ್ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಅದನ್ನ ನಾವು ಅವಾಯ್ಡ್ ಮಾಡೋದು ಬೆಟರ್. ಡಾಕ್ಟರ್, ಹಾಗಿದ್ರೆ ಈ ಹೃದಯಕ್ಕೂ ಮತ್ತೆ ನಾವು ಮಾಡುವಂತ ನಿದ್ದೆಗೂ ಹೇಗೆ ಕನೆಕ್ಷನ್ ಇದೆ? ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ನಾವು ಎಲ್ಲ ಜೀವನದಲ್ಲಿ ಎಲ್ಲ ಇದಕ್ಕೂ ಟೈಮ್ ಕೊಟ್ಟು ನಾವು ನಿದ್ದೆಗೆ ಟೈಮ್ ಕೊಡದೇ ಇದ್ರೆ ನಮ್ಮ ಓವರ್ ಆಲ್ ಹೆಲ್ತ್ಗೆ ತೊಂದರೆ ಆಗುತ್ತೆ. ಈಗ ನಾವು ನೋಡ್ಬೋದು, ಕೆಲವೊಮ್ಮೆ ನಾವು ಯಾವುದೋ ಒಂದು ಕಾರಣಕ್ಕೆ ನಿದ್ದೆ ಸರಿಯಾಗಿರಲ್ಲ, ನೆಕ್ಸ್ಟ್ ಡೇ ನಮ್ಮದು ಮೂಡ್ ಲೆವೆಲ್ ಆಗಲಿ, ಆಮೇಲೆ ಇರಿಟಬಿಲಿಟಿ ಜಾಸ್ತಿ ಇರುತ್ತೆ, ನಾವು ಕಂಫರ್ಟೇಬಲ್ ಆಗಿರಲ್ಲ, ಯಾವುದೇ ಒಂದು ಸಣ್ಣ ವಿಷಯಕ್ಕೂ ಕೋಪ ಬರುತ್ತೆ. ಹೌದು. ಸೊ ನಾವು ಯಾವತ್ತು ಕಂಫರ್ಟೇಬಲ್ ಆಗಿ 7-8 ಗಂಟೆ ಮಲಗಿರ್ತೇವೆ, ನೆಕ್ಸ್ಟ್ ಡೇ ನಾವು ತುಂಬಾ ಈಸಿಯಾಗಿ ನಮ್ಮ ವರ್ಕಲ್ಲಿ ಕಾನ್ಸಂಟ್ರೇಟ್ ಮಾಡ್ತೇವೆ, ನಮ್ದು ಕೋಪ ಸಿಟ್ಟು ಬರೋ ಪ್ರಮಾಣ ಕಡಿಮೆ ಆಗುತ್ತೆ, ಇರಿಟಬಿಲಿಟಿ ಇರಲ್ಲ, ಮೂಡ್ ಕೆಲಸ ಮಾಡೋಕ್ಕೆ ಬೆಟರ್ ಇರುತ್ತೆ. ಸೊ ಎಲ್ಲ ನಮ್ದು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನಮ್ಮದು ಬ್ಯುಸಿ ಶೆಡ್ಯೂಲ್ ಇರಲಿ, ನಾವು ಒಂದು 7-8 ಗಂಟೆ ನಿದ್ದೆ ಮಾಡೋದು ನಮ್ದು ಓವರ್ ಆಲ್ ಬ್ರೈನ್ ಇದಕ್ಕೆ ಹಾರ್ಟಿನ ಸಂಬಂಧಪಟ್ಟಂತ ಕಾಯಿಲೆಗೆ ವೆರಿ ಇಂಪಾರ್ಟೆಂಟ್. ನಿದ್ದೆ ಜಾಸ್ತಿ ಪ್ರತಿದಿನ ನಿದ್ದೆ ಕಡಿಮೆ ಮಾಡ್ತಾ ಇರೋದ್ರಿಂದ ಹಾರ್ಟಿಗೆ ಏನಾದರೂ ಎಫೆಕ್ಟ್ ಆಗುತ್ತೆ? ಡೆಫಿನೆಟ್ಲಿ. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿ ಇದು ಶಾರ್ಟ್ ಟೈಮಲ್ಲಿ ತೊಂದರೆ ಮಾಡದೇ ಇರ್ಬೋದು, ಬಟ್ ಲಾಂಗ್ ಟರ್ಮ್ ನೀವು ಒನ್ ಡಿಕೇಡ್ 2 ಡಿಕೇಡ್ಸ್ ತುಂಬ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡಿ ನಿದ್ದೆ ಸರಿಯಾಗಿ ಮಾಡಿಲ್ಲ, ತುಂಬ ನೀವು ಯಾರು ಕಾನ್ಸಂಟ್ರೇಟೆಡ್ ವಾಟ್ಸ್ ಯುವರ್ ಪ್ರೊಫೆಷನ್ ಅಂತಂದರೆ, ಎಷ್ಟೋ ಜನ ತುಂಬ ಬ್ಯುಸಿ ಡಾಕ್ಟರ್ಸಲ್ಲಿ ನಾವು ಯಂಗ್ಸ್ಟರ್ಸಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನು ನೋಡ್ತಾ ಇದ್ದೇವೆ. ಈ ಒಂದು ಹೆಲ್ತ್ ಬಗ್ಗೆ ಡೇ ಟು ಡೇ ಅವ್ರಿಗೆ ಗೊತ್ತಿರುತ್ತೆ, ಆದರೂ ಕೂಡ ಸ್ಟ್ರೆಸ್ ಲೆವೆಲ್ ಜಾಸ್ತಿಯಾಗಿ ತಮ್ಮ ಪರ್ಸನಲ್ ಆರೋಗ್ಯ ಗಮನ ಕೊಡದೆ, ಸರಿಯಾಗಿ ನಿದ್ದೆ ಮಾಡದೆ, ಎಷ್ಟೋ ಸಲ ಎಮರ್ಜೆನ್ಸಿ ಅಟೆಂಡ್ ಮಾಡ್ತಿರ್ತಾರೆ, ತುಂಬ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಅಂಥವರಲ್ಲಿ ನಾವು ಈ ಘಟನೆಗಳನ್ನು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೇವೆ. ಸೊ ಒಂದು 7-8 ಗಂಟೆ ಸರಿಯಾದ ನಿದ್ದೆ ನಮ್ಮೆಲ್ಲರಿಗೂ ತುಂಬ ಅತಿ ಅವಶ್ಯಕ. ಡಾಕ್ಟರ್, ಈಗ ಒಂದೇ ಭಾಗದ ಜನರಲ್ಲಿ ಹೆಚ್ಚಾಗಿ ಹೃದಯಕ್ಕೆ ಸಂಬಂಧಿಸಿದಂತ ಸಮಸ್ಯೆ ಬರ್ತಾ ಇದೆ ಅಂದಾಗ ಅದಕ್ಕೆ ಕಾರಣ ಏನಿರ್ಬೋದು? ನಾವು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಹಾಸನದಲ್ಲಿ ಹೆಚ್ಚಾಗಿ ಆಯ್ತು ಅಂತ. ಇಲ್ಲಿ ಬರೀ ಹಾಸನದ್ದೇ ಅಂತಲ್ಲ, ಈಗ ಯಾವುದೇ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ, ಯಾವುದೋ ಒಂದು ತಾಲೂಕಲ್ಲಾಗಿರ್ಬೋದು, ಒಂದು ಪ್ಲೇಸ್ ಅಲ್ಲಿ ಹೆಚ್ಚಾಗಿ ಜನರಿಗೆ ಹೃದಯಕ್ಕೆ ಸಂಬಂಧಿಸಿದಂತ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಅಲ್ಲಿ ಯಾವ ಕಾರಣಕ್ಕೆ ಆ ರೀತಿ ಆಗಬಹುದು ಅಂತ? ಆ ಥರ ಅದನ್ನು ನಾವು ಈಗ ನಮ್ಗೆ ಗೊತ್ತಿರೋ ಹಾಗೆ ಸರ್ಕಾರ ಅದರ ಬಗ್ಗೆ ತಂಡ ನಿರೂಪಿಸಿದೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದೆ. ಒಂದೇ ಊರಲ್ಲಿ ಈ ಥರ ಹಾರ್ಟ್ ಅಟ್ಯಾಕ್ಸ್ ಆಗಿದೆ ಒಂದು ಪರ್ಟಿಕ್ಯುಲರ್ ರೀಸನ್ ಅಂತ ಹೇಳೋದು ತುಂಬ ಕಷ್ಟ. ಯಾಕಂದರೆ ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಟ್ಟಂಥ ರಿಸ್ಕ್ ಫ್ಯಾಕ್ಟರ್ಗಳು ಎಲ್ಲ ದೇಶದಲ್ಲೂ ಇದೆ, ಎಲ್ಲ ಏರಿಯಾದಲ್ಲೂ ಇದೆ, ಪ್ರತಿಯೊಂದು ಊರಲ್ಲಿಯೂ ಇರುತ್ತೆ. ಈಗ ನಾವು ಏನು ರಿಪೋರ್ಟ್ ಆಗುತ್ತೆ, ಮೀಡಿಯಾದಲ್ಲಿ ಬರುತ್ತೆ, ಅದೂ ಇಂಪಾರ್ಟೆಂಟ್ ಆಗುತ್ತೆ. ಡೆತ್ಗಳಾಗಿರೋದಂತೂ ನಿಜ. ಕೆಲವೊಂದು ಡೆತ್ಗಳು ಯಂಗ್ಸ್ಟರ್ಸಲ್ಲಿ ಆಗಿದ್ದು ಎಲ್ಲ ಹಾರ್ಟ್ ಅಟ್ಯಾಕ್ನಿಂದ ಅಂತ ನಾವು ಮರಣೋತ್ತರ ಪರೀಕ್ಷೆ ಮಾಡದೆ ಹೇಳೋದು ಕಷ್ಟ ಆಗುತ್ತೆ. ಅಂದ್ರೆ ಅಲ್ಲಿ ಕಾರಣ ಬೇರೆ ಇರ್ಬೋದು. ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಏನು ನಾವು ಹೇಳ್ತೀವಲ್ಲ, ಅಂದ್ರೆ ಯಾವುದೇ ಒಬ್ಬ ರೋಗಿ ತಕ್ಷಣಕ್ಕೆ ವಿದಿನ್ ಮಿನಿಟ್ಸ್, ವಿದಿನ್ ಸೆಕೆಂಡ್ಸ್ ಪ್ರಾಣ ಹೊರಟು ಹೋಗ್ಬಿಡುತ್ತೆ, ಅದನ್ನು ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಹೇಳ್ತೇವೆ. ಮೋಸ್ಟ್ ಆಫ್ ದ ಟೈಮ್ ಅದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ತುಂಬಾ ಕೇಸ್ಗಳಲ್ಲಿ ಅದು ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಅದರ ಅರ್ಥ ಕೇವಲ ಹಾರ್ಟ್ ಅಟ್ಯಾಕ್ ಅಂತಲ್ಲ, ಅನೇಕ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿದ್ದಾವೆ. ಪಲ್ಮರಿ ಎಂಬೋಲಿಸಮ್ ಅಂತ ಹೇಳ್ತೇವೆ, ಲಂಗ್ಸಿಗೆ ಹೋಗೋ ರಕ್ತನಾಳಗಳು ಕ್ಲಾಟಲ್ಲಿ ಆದರೆ ಅವಾಗ ಆಗ್ಬೋದು. ಅಥವಾ ಅರಿಥ್ಮಿಯಾ ಅಂತ ಹೇಳ್ತೇವೆ, ಹಾರ್ಟ್ ಬೀಟ್ ಏರ್ಪೇರ್ ಆಗುತ್ತೆ ಸಡನ್, ಕೆಲವೊಂದು ಕಂಜನಿಟಲ್ ಹಾರ್ಟ್ ಡಿಸೀಸಿಂದ, ಅದರಿಂದ ಆಗ್ಬೋದು. ಹಾರ್ಟಿನ ದೊಡ್ಡ ರಕ್ತನಾಳಗಳು ರಪ್ಚರ್ ಆದರೆ ಅವ್ರಿಗೆ ಡಿಸೆಕ್ಷನ್ ಅಂತೆಲ್ಲ ಹೇಳ್ತೇವೆ, ಅದರಿಂದನೂ ಸಡನ್ ಡೆತ್ ಆಗ್ಬೋದು. ಕೇವಲ ಹಾರ್ಟ್ ಅಟ್ಯಾಕಿಂದ ಎಲ್ಲ ಡೆತ್ಗಳು ಸಡನ್ ಡೆತ್ ಕೇವಲ ಹಾರ್ಟ್ ಅಟ್ಯಾಕಿಂದ ಅಂತ ಇರಲ್ಲ. ಪರ್ಟಿಕ್ಯುಲರ್ ಅಂದರೆ ಯಂಗ್ಸ್ಟರ್ಸ್ ಇದ್ದ ಹಾಗೆ ಯಾರು ಎಷ್ಟೇ ಹೆಂಗಿರ್ತಾರೋ ಅವರಲ್ಲಿ ಹಾರ್ಟ್ ಅಟ್ಯಾಕ್ ಅಲ್ಲದೇ ಬೇರೆ ಕಾರಣದಿಂದನೂ ಆಗಿರ್ಬೋದು. ಬಟ್ ಕೆಲವೊಮ್ಮೆ ಗಂಡಸರಲ್ಲಿ ಸ್ಮೋಕಿಂಗ್ ವಿಷಯ ಇದ್ದಾಗ ಸಡನ್ ಡೆತ್ ಆಗಿದ್ರೆ ಮೋಸ್ಟ್ ಆಫ್ ದ ಟೈಮ್ ಅದು ಹಾರ್ಟ್ ಅಟ್ಯಾಕಿಂದ ಆಗಿರುತ್ತೆ. ಆಮೇಲೆ ಒಂದು ಡಿಸ್ಟ್ರಿಕ್ಟ್ ಅಂದಮೇಲೆ ನಮ್ಮ ಜನಸಂಖ್ಯೆಗೆ ದಿನಾಲೂ ಕೆಲವೊಂದು ಡೆತ್ಗಳು ಆಗದೆ, ನಾವೆಷ್ಟೇ ಪ್ರಿಕಾಷನ್ ತೊಗೊಂಡ್ರು ಕೂಡ ನಾವು ಪೂರ್ತಿ ಡೆತ್ಗಳನ್ನ ಪ್ರಿವೆಂಟ್ ಮಾಡ್ತೀವಂತ ಹೇಳೋದಕ್ಕಾಗೋದಿಲ್ಲ. ಈಗ ಜಗತ್ತಿನ ಎಲ್ಲ ಕಡೆ ಹೋದ್ರೂ ಕೂಡ ಇವತ್ತಿಗೂ ಕೂಡ ಲಾರ್ಜೆಸ್ಟ್ ಕಿಲ್ಲರ್ ಇನ್ ಅವರ್ ಕಮ್ಯುನಿಟಿ ಅಂತಂದರೆ ಇಟ್ಸ್ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕಿಂದ ಜನ ಪ್ರಾಣ ಅಂದರೆ ಕೆಲವೊಂದು ಡೆತ್ಸ್ಗಳು ಆಗೇ ಆಗ್ತವೆ. ನೀವು ನಮ್ಮ ಜನಸಂಖ್ಯೆಗೆ ನಾವು ಪೂರ್ತಿ ಹಾರ್ಟ್ ಅಟ್ಯಾಕನ್ನು ಪ್ರಿವೆಂಟ್ ಮಾಡ್ತೀವಿ ಅಂತಾಗಲ್ಲ, ಅದರ ಪ್ರಮಾಣವನ್ನು ಕಡಿಮೆ ಮಾಡೋ ಕಡೆ ಗಮನ ಹರಿಸಬೇಕು. ಈಗ ಅದು ಕೆಲವೊಂದು ಕಡೆ ತುಂಬ ರಿಪೋರ್ಟ್ ಆಗಿದೆ ಅಂದರೆ ನಮಗೆ ಅದು ವಾರ್ನಿಂಗ್ ಸೈನ್. ಅದನ್ನು ನಾವು ಯಾಕೆ ಹೆಚ್ಚಾಯಿತು ಅದನ್ನು ಸ್ಟಡಿ ಮಾಡಿ ತುಂಬ ಈಗ ಅದಕ್ಕೆ ವ್ಯಾಕ್ಸಿನನ್ನು ಅದನ್ನು ರಿಲೇಟ್ ಮಾಡ್ತಾ ಇದ್ದಾರೆ. ವ್ಯಾಕ್ಸಿನ್ ಆಲ್ ಓವರ್ ದ ವರ್ಲ್ಡ್
ಕರೋಡ್ಸ್ ಟುಗೆದರ್ ಜನರಿಗೆ ಕೊಟ್ಟಾಗಿದೆ, ಕೋಟಿ ಕೋಟಿ ಜನ ರಿಸೀವ್ ಮಾಡಿದ್ದಾರೆ. ಇದು ವ್ಯಾಕ್ಸಿನ್ ಒಂದು ಊರಲ್ಲಿ ಅಥವಾ ಒಂದು ಏರಿಯಾದಲ್ಲಿ ಒಂದು ರಾಜ್ಯದಲ್ಲಿ ಆಗಿದೆ ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಹಾಕಾಗಿಲ್ಲ. ಸೊ ಆ ಥರ ಕೂಡ ಥಿಂಕ್ ಮಾಡಬೇಕಾಗುತ್ತೆ. ಈಗ ನಾವು ರಿಪೋರ್ಟ್ ಅಲ್ಲಿ ಮೀಡಿಯಾದಲ್ಲಿ ನೋಡಿದಾಗ 70 ಜನರಲ್ಲಿ ಹಾರ್ಟ್ ಅಟ್ಯಾಕ್, 70ನೇ ವಯಸ್ಸು 60ನೇ ವಯಸ್ಸಲ್ಲಿ ಅದು ಹಾರ್ಟ್ ಅಟ್ಯಾಕ್ ಕಾಮನ್ ಆಗಿ ಬರುವಂತ ಏಜು, ಅಂದ್ರೆ ವಯೋಸಹಜವಾಗಿ ಬರುತ್ತೆ. ರಿಸ್ಕ್ ಫ್ಯಾಕ್ಟರ್ ಇದ್ರೆ, ಸ್ಮೋಕಿಂಗ್ ಇದ್ದು, ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇದ್ದಾಗ ಈಗ ನಾವು ಡಿಸ್ಟ್ರಿಕ್ಟ್ ಒಂದರಲ್ಲಿ 1-2 ಡೆತ್ಗಳು ನಮಗೆ ಡೈಲಿ ಆಗ್ಬಹುದು, ಆಗಲ್ಲ ಅಂತಲ್ಲ. ಈಗ ವೈದ್ಯರು ಸಿಗದೆ ಇರೋದು, ಅವರಿಗೆ ಆ ಟೈಮಲ್ಲಿ ಈಗ ಯಾವುದೋ ಬಸ್ಸಲ್ಲಿ ಹೋಗುವಾಗ ಟ್ರಾನ್ಸ್ಪೋರ್ಟ್ ಲೆವೆಲ್ ಇದ್ದಾಗ ಹಾಸ್ಪಿಟಲ್ ರೀಚ್ ಹೋಗೋವರೆಗೆ ಪೇಷಂಟ್ ನಮಗೆ ಟೈಮ್ ಕೊಡದೇ ಇದ್ರೆ ಯಾರು ಏನೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಹಾಸ್ಪಿಟಲ್, ಮತ್ತೆ ನಾವು ಹೋದ ಹಾಸ್ಪಿಟಲ್ ಡಿಫಿಬ್ರಿಲೇಟರ್ ಇದ್ದು ನಾವು ಪೇಷಂಟ್ ಸರಿಯಾದ ಟೈಮಲ್ಲಿ ಶಾಕ್ ಕೊಟ್ಟಾಗ ಮಾತ್ರ ನಾವು ಅವ್ರನ್ನ ಬದುಕೋಕೆ ಸಾಧ್ಯ. ಈಗ ಹಾಸ್ಪಿಟಲ್ ರೀಚ್ ಆಗಿದ್ದಾರೆ, ಅವ್ರಿಗೇನೋ ಅರಿತ್ಮಿ ಆಗಿದೆ, ನಾವು ಶಾಕ್ ಕೊಡದೇ ಇದ್ರೆ ಪೇಷಂಟ್ ಬದುಕೋಕ್ಕಾಗಲ್ಲ. ಸೊ ನಾವೆಲ್ಲ ಡೆತ್ಗಳು ನ್ಯಾಚುರಲ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರೋ ಡೆತ್ಗಳು ಸಡನ್ ಆಗಿ ಇನ್ಕ್ರೀಸ್ ಆಗಿದೆ ಅಂತ ಪ್ರತಿಯೊಂದಕ್ಕೂ ನಾವು ಆ ಥರ ಹೇಳೋಕ್ಕಾಗಲ್ಲ. ಕಾರಣಗಳು ಬೇರೆ ಬೇರೆನೂ ಇರಬಹುದು. ಆಗಿದೆ ಅಂದ್ಬಿಟ್ಟು ನಾವು ಅಲಕ್ಷಣ ಮಾಡ್ಲಿಕ್ಕಾಗಲ್ಲ. ಈಗ ನಮ್ಗೆ ಕಂಡು ಬಂದಿದೆ, ರಿಪೋರ್ಟ್ ಆಗಿದೆ ಅಂತಂದ್ರೆ ಅದಕ್ಕೆ ಅಧ್ಯಯನ ಆಗಲೇಬೇಕು. ಈಗ ಗೌರ್ಮೆಂಟು ಯಾವುದು ಯಂಗ್ಸ್ಟರ್ಸ್ ಅಲ್ಲಿ ಸಡನ್ ಆಗಿ ಡೆತ್ ಆಗಿದೆ ಅವುಗಳನ್ನ ಮಾಡೋತ್ರ ಪರೀಕ್ಷೆ ಮಾಡಿ ನಾವು ಕಾರಣ ಕಂಡುಹಿಡಿಬೇಕು ಅನ್ನೋದೊಂದು ಡಿಸಿಷನ್ ತಗೊಂಡಿದ್ದಾರೆ. ಅದು ನೋಡಿದಾಗ ನಾವೊಂದು ನಿರ್ಧಾರಕ್ಕೆ ಬರ್ಬೋದು ಈ ರೀಸನ್ ಇಂದ ಆಗಿತ್ತು ಅಂತ. ಬಟ್ ವ್ಯಾಕ್ಸಿನ್ ರಿಲೇಟ್ ಮಾಡೋದು ಅದು ಅಷ್ಟೊಂದು ಸೂಕ್ತ ಅಲ್ಲ. ಡಾಕ್ಟರ್, ಹಾಗಿದ್ರೆ ಇಂತಹ ಫುಡ್ ಅನ್ನ ತಿಂದ್ರೆ ಹಾರ್ಟ್ ಹೆಲ್ತ್ಗೆ ಬೆಸ್ಟ್ ಅಂತ ಏನಾದರೂ ಇದೆಯಾ? ನಮ್ಮ ಫುಡ್ ಐಟಮ್ಗಳಲ್ಲಿ ನಾವು ಎಷ್ಟು ಸಾಧ್ಯನೋ ಅಷ್ಟು ವೆಜಿಟೇಬಲ್ಸ್ ಅನ್ನ ಯೂಸ್ ಮಾಡಬೇಕು, ಫ್ರೂಟ್ಸ್ಗಳನ್ನು ಯೂಸ್ ಮಾಡಬೇಕು, ಸಾಧ್ಯದಷ್ಟು ಕಾರ್ಬೋಹೈಡ್ರೇಟ್ ಡಯಟನ್ನು ಅವಾಯ್ಡ್ ಮಾಡಬೇಕು, ಆಯಿಲಿ ಡಯಟ್ಸ್ಗಳನ್ನ, ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು, ಸ್ಮೋಕಿಂಗನ್ನು ನಿಲ್ಲಿಸಬೇಕು ಯಾರು ಸ್ಮೋಕರ್ಸ್ ಇರ್ತಾರೆ ಅವರು. ಆಮೇಲೆ ಮಾಂಸಾಹಾರಗಳಿದ್ದರೆ ಪೂರ್ತಿ, ನಾನ್ ವೆಜಿಟೇರಿಯನ್ ಫುಡ್ ಇದ್ದರೆ ಪೂರ್ತಿ ಬಿಡೋ ಅವಶ್ಯಕತೆ ಇಲ್ಲ, ಪ್ರಮಾಣವನ್ನು ಪೂರ್ತಿ ಕಡಿಮೆ ಮಾಡಬೇಕು. ಸಾಧ್ಯದಷ್ಟು ರೆಡ್ ಮೀಟು, ಅದು ವಿಚ್ ಕಂಟೆಂಟ್ ಮಟನ್ ನಾವೇನಿರುತ್ತೆ ಅದರಲ್ಲಿ ತುಂಬ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ, ಅದನ್ನು ಅವಾಯ್ಡ್ ಮಾಡಬೇಕು. ಫಿಶ್ ಅಂಶ ಡೆಫಿನೆಟ್ಲಿ ಇಟ್ ಇಸ್ ಗುಡ್ ಫಾರ್ ದಿ ಹಾರ್ಟ್. ಅದನ್ನು ಕೂಡ ಮಾಂಸಾಹಾರಗಳದ್ದು ಅವ್ರಿಗೆ ಫಿಶ್ ಇಷ್ಟ ಇದ್ದರೆ ಅದನ್ನು ಕನ್ಸ್ಯೂಮ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಓಕೆ, ಫಿಶ್ ಹಾರ್ಟ್ ಹೆಲ್ತ್ಗೆ ತುಂಬಾನೇ ಬೆನಿಫಿಟ್ ಅಂತ. ಹಾಗಂತ ತುಂಬಾ ಅದನ್ನೇ ಕನ್ಸ್ಯೂಮ್ ಮಾಡ್ಬೇಕಂತ ಅರ್ಥಲ್ಲ. ಬಟ್ ಈ ಮಾಂಸಾಹಾರ ಪದಾರ್ಥಗಳನ್ನು ಮಾಡಿದ್ರೆ ಎಗ್ ವೈಟ್ ಅಂಡ್ ಫಿಶ್ ಇಸ್ ಡೆಫಿನೆಟ್ಲಿ ಗುಡ್ ಫಾರ್ ದಿ ಹಾರ್ಟ್. ಸೊ ಅವುಗಳಲ್ಲಿರತಕ್ಕಂಥ ಆಯಿಲ್ ಕಂಟೆಂಟ್ಸ್ಗಳು ದೇ ಆರ್ ಬೆನಿಫಿಷಿಯಲ್ ಟು ದ ಹಾರ್ಟ್ ಅಂತ ಮೊದಲಿಂದನೂ ತಿಳಿದಿರುವಂಥ ವಿಷಯ. ಓಕೆ, ಎಗ್ ವೈಟ್ ಬೆಸ್ಟ್ ಇದೆಯಾ? ಅಂದ್ರೆ ಸಾಧ್ಯದಷ್ಟು ಯೆಲ್ಲೋ ಪೋರ್ಷನ್ ಏನಿರುತ್ತಲ್ಲ ದಟ್ ಕಂಟೆನ್ಸ್ ಲಾಟ್ ಆಫ್ ಕೊಲೆಸ್ಟ್ರಾಲ್, ಅದನ್ನ ಅವಾಯ್ಡ್ ಮಾಡೋದು ಬೆಟರ್. ಓಕೆ, ಸೊ ಫುಡ್ ಅಲ್ಲಿ ಈಗ ಸ್ಟ್ರೀಟ್ ಫುಡ್ ಆಗಿರ್ಬೋದು, ನಾವ್ ಎಷ್ಟೇ ಹೇಳಿದ್ರು ಕೂಡ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಅದು ತುಂಬಾ ಇಂಪಾರ್ಟೆಂಟ್, ನಾವು ಎಷ್ಟು ಕ್ವಾಂಟಿಟಿ ತಿಂತೀವಿ ಅಂತ. ಬಿಕಾಸ್ ದಟ್ ಕಂಟೆನ್ಸ್ ವೆರಿ ಬ್ಯಾಡ್ ಆಯಿಲ್, ಫ್ರೈ ಆಗಿರುತ್ತೆ, ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ, ಅದರಲ್ಲಿ ಕ್ವಾಲಿಟಿ ಸರಿ ಇರಲ್ಲ, ಅದು ಹಿಂದಿನ ದಿವಸದಿಂದನೇ ಅವ್ರು ಕಂಟಿನ್ಯೂ ಯೂಸ್ ಮಾಡಿರ್ಬೋದು. ಸೊ ಹೀಗಾಗಿ ಆ ಫುಡ್ನ ಅವಾಯ್ಡ್ ಮಾಡೋದು ಬೆಟರ್. ಓಕೆ ಡಾಕ್ಟರ್, ಈಗ ಫುಡ್ ಬಗ್ಗೆ ಹೇಳಿದ್ರೆ, ಇನ್ನು ಎಕ್ಸಸೈಸ್ ಬಗ್ಗೆ ನೋಡೋದಾದ್ರೆ ಇಂಥದ್ದೇ ಎಕ್ಸಸೈಸ್ ಅನ್ನ ಮಾಡಿದ್ರೆ ಹಾರ್ಟ್ ಹೆಲ್ತ್ಗೆ ಬೆಸ್ಟ್ ಅಂತ ಇದೆಯಾ, ಅಥವಾ ಯಾವ್ದಾದ್ರು ಓಕೆ ಎಕ್ಸಸೈಸ್ ಮಾಡಬೇಕು ಅನ್ನೋ ತರನ? ಹೇಗೆ ಎಕ್ಸಸೈಸು ನಾವು ಆಸ್ ಅ ಕಾರ್ಡಿಯಾಲಜಿಸ್ಟ್, ಹೃದಯ ರೋಗ ತಜ್ಞ ಆಗಿ 45 ನಿಮಿಷದಿಂದ 1 ಅವರ್ ಎರೋಬಿಕ್ ಎಕ್ಸಸೈಸಸ್, ನಮಗೇನು ತುಂಬ ಇಂಟೆನ್ಸಿವ್ ವೆಯ್ಟ್ ಲಿಫ್ಟಿಂಗ್ ಅಂತ ಎಕ್ಸಸೈಸಸ್ ನಾವು ಹೇಳೋದೇ ಇಲ್ಲ. ರೆಗ್ಯುಲರ್ ಆಗಿ ಯಾರು ಫಿಸಿಕಲಿ ಫಿಟ್ ಇದ್ದೀರಾ ಜಾಗಿಂಗ್ ಮಾಡಿ ಅಥವಾ ರನ್ನಿಂಗ್ ಮಾಡಿ, ನಿಮ್ಮ ಒಂದು 45 ಮಿನಿಟ್ಸ್ ಟು 1 ಅವರ್ ಕ್ಯಾಲರಿ ಬರ್ನ್ ಆಗಬೇಕು. ನಾವು ತೆಗೆದುಕೊಂಡಂಥ ಆಹಾರದಲ್ಲಿರ್ತಕ್ಕಂಥ ಕ್ಯಾಲರೀಸ್ ಏನಿರುತ್ತೆ, ನಾವು ಎಷ್ಟು ಕನ್ಸ್ಯೂಮ್ ಮಾಡ್ತೇವೋ ಒಂದು ಸ್ವಲ್ಪ ಎಕ್ಸಸೈಸ್ ಮುಖಾಂತರ ನಾವು ಬರ್ನ್ ಮಾಡಬೇಕು. ಆಮೇಲೆ ಅಥವಾ ನಮಗೆ ಜಿಮ್ಗೆ ಹೋಗೋ ಫೆಸಿಲಿಟಿ ಇದ್ದರೆ ಇವು ಕ್ರಾಸ್ ಟ್ರೈನರ್ಸ್, ಟ್ರೆಡ್ ಮಿಲ್ಸ್ ಅಂಥವುಗಳನ್ನು, ಸೈಕ್ಲಿಂಗ್ ಅಂಥವುಗಳನ್ನ ಯೂಸ್ ಮಾಡ್ಬೋದು. ಆಮೇಲೆ ವೆಯ್ಟ್ ಮಾಡಬೇಕು, ನಮಗೆ ನಾವು ಅಂಡರ್ ಟ್ರೈನರ್ ಮಾಡ್ತೀವಿ ಅಂದರೆ ನಾವು ಸಜೆಸ್ಟ್ ಮಾಡೋದು ಅಂದರೆ ತುಂಬ ಇಂಟೆನ್ಸಿವ್ ಎಕ್ಸಸೈಸ್ ಮಾಡೋಕೆ ಹೋಗ್ಬಿಡಿ, ಅಷ್ಟು ಒಳ್ಳೇದಲ್ಲ. ಅಂದ್ರೆ ಓವರ್ ಜಿಮ್ ಮಾಡೋದು, ಓವರ್ ಎಕ್ಸಸೈಸ್ ಮಾಡೋ ಅವಶ್ಯಕತೆ ಇಲ್ಲ. ನಾವೀಗ 100 kg ಇಂದ ನಾನು ಮಾಡ್ತೀನಿ, 75 kg ಇಂದ ಮಾಡ್ತೀನಿ, ಅಷ್ಟು ಅವಶ್ಯಕತೆ ಇಲ್ಲ. ನೀವು ಡಂಬಲ್ಸ್ ಮಾಡಿ ವೆಯ್ಟ್ ಲಿಫ್ಟಿಂಗ್ ಮಾಡ್ತೀರಾ, ನೀವು ಮಸಲ್ ಬಿಲ್ಡಿಂಗ್ ಮಾಡ್ತೀನಿ ಅಂದ್ರೆ ಒಂದು ಲೆವೆಲ್ಗೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಾವು ಯೂಶಲಿ ಹಾರ್ಟ್ ಪೇಷಂಟ್ಸ್ ಅಂದರೆ ಯಾರಿಗೆ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿದೆ, ಎಂಜೋಪ್ಲಾಸ್ಟಿ ಆಗಿದೆ, ಬೈಪಾಸ್ ಆಗಿದೆ, ಅವ್ರಿಗೆ ಹೇಳೋದು ನೀವು ಇಂಟೆನ್ಸ್ ಎಕ್ಸಸೈಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಈವನ್ ಟ್ರೆಡ್ಮಿಲ್ ಮೇಲೆ ತುಂಬ ಫಾಸ್ಟ್, ಈಗ 9 ಮೈಲ್ಸ್ ಅಥವಾ 12 ಮೈಲ್ಸ್ ಇಟ್ಕೊಂಡು ಓಡೋದು ಮಾಡೋದು ಅಂತ ಮಾಡೋ ಅವಶ್ಯಕತೆ ಇಲ್ಲ. ಅದರಿಂದ ನಮ್ಗೆ ಜಾಸ್ತಿ ಬೆನಿಫಿಟ್ ಆಗಲ್ಲ. ಈವನ್ ಇಫ್ ದೇ ಡೂ ಮಾಡರೇಟ್ ಎಕ್ಸಸೈಸ್, aerobic exercise and brisk walk, I always tell my patients don't do vigorous exercises. vigorous exercise ಅಂತ ತೊಂದರೆ ಆಗ್ಬೋದು, ಪರ್ಟಿಕ್ಯುಲರ್ಲಿ ಹಾರ್ಟ್ ಪೇಷಂಟ್ಸ್ಗೆ. ಸೊ ರೆಗ್ಯುಲರ್ ಎಕ್ಸಸೈಸ್ ಮಾಡಿ ಅಂತಲೇ ನಾವು ಅಡ್ವೈಸ್ ಮಾಡೋದು. ಓಕೆ, ಸೊ ಹಾಗಾಗಿ ಎಕ್ಸಸೈಸ್ ಮಾಡೋದು ಬೆಸ್ಟ್. ಈಗ ಯೋಗ ಇದ್ರಲ್ಲಿ ನೋಡೋದಾದ್ರೆ
ಯೋಗ ಮಾಡೋದು ಕೂಡ ಹಾರ್ಟ್ ಹೆಲ್ತ್ ಗೆ ಬೆಸ್ಟ್ ಅಂತ ಹೇಳ್ತಾರೆ. ಆದ್ರೆ ಇಂಥದ್ದೇ ಯೋಗ ಮಾಡಿದ್ರೆ ಬೆಸ್ಟ್ ಅಂತ ಇದೆಯಾ ಹೇಗೆ? ಆ ಥರದ್ದೇನಿಲ್ಲ. ಯೋಗ ಬೇಸಿಕಲಿ ಇಟ್ ಮೇಕ್ಸ್ ಯುವರ್ ಲೈಫ್ ವೆರಿ ಡಿಸಿಪ್ಲಿನ್ಡ್ ಆ್ಯಂಡ್ ಯು ಡೂ ಸಮ್ ಆಸನಾಸ್, ಇಟ್ ಮೇಕ್ಸ್ ಯು ಫಿಸಿಕಲಿ ವೆರಿ ಫಿಟ್. ದೆನ್ ಮೋಸ್ಟ್ ಆಫ್ ದ ಟೈಮ್ ಯೋಗ ಏನಿರುತ್ತೆ ಅಂತಂದರೆ ಅದು ಇಂಟೆನ್ಸ್ ಎಕ್ಸಸೈಸ್ ಇರಲ್ಲ, ಅದು ನಮಗೆ ಫಿಸಿಕಲ್ ಆಕ್ಟಿವಿಟಿ ಕೇಳಿದ್ರೆ. ಬಟ್ ಕೆಲವೊಂದು ಆಸನಗಳನ್ನ ಏನು ನಾವು ಯೋಗಾಸನಗಳನ್ನು ಅಂತ ಹೇಳ್ತೇವೆ, ಟ್ರೈನ್ಡ್ ಯಾರು ಇರ್ತಾರೆ ಅವ್ರ ಕಡೆ ನಾವು ಕೋಚಿಂಗ್ ತೆಗೆದುಕೊಂಡು ಮಾಡಿದರೆ ಡೈಲಿ 45 minutes to 1 hour ಮಾಡಿದರೆ ನಿಮಗೆ ಫಿಸಿಕಲ್ ವೆಲ್ ಬೀಯಿಂಗ್, ಮೆಂಟಲ್ ವೆಲ್ ಬೀಯಿಂಗ್ ಎರಡೂ ಇರುತ್ತೆ. ಹೌದು, ದೈಹಿಕ ಹಾಗೇನೆ ಮಾನಸಿಕ ಆರೋಗ್ಯ ಎರಡಕ್ಕೂ ಕೂಡ ತುಂಬಾ. ಯೋಗ ನಾನು ಡೈಲಿ 1 hour ಮಾಡ್ತೀನಿ ಅಂದರೆ ಯಾರು ಯೋಗ ಮಾಡ್ತಿದ್ದಾರೆ ಅವರು ಸ್ಟೇಟ್ ಆಫ್ ಮೈಂಡ್ ಬೇರೆನೇ ಇರುತ್ತೆ. ನಾನು ರೆಗ್ಯುಲರ್ ಆಗಿ ಯೋಗ ಮಾಡ್ತಾ ಇದ್ದೀನಿ ಅಂತ, ಅದು ಅಷ್ಟೊಂದು ಇಂಟೆನ್ಸ್ ಫಿಸಿಕಲ್ ಎಕ್ಸಸೈಸ್ ಅಲ್ಲ, ಬಟ್ ಅದು ನಿಮಗೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಅದು ದಟ್ ಕೀಪ್ಸ್ ಯು ಹೆಲ್ದಿ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಯೋಗ ಮಾಡೋದ್ರಲ್ಲಿ ಡೆಫಿನೆಟ್ಲಿ ತಪ್ಪಿಲ್ಲ. ಓಕೆ, ಕೂತಲ್ಲೇ ಕೂರೋದು ಹಾರ್ಟ್ಗೆ ಎಷ್ಟು ಪ್ರಾಬ್ಲಮ್ ಉಂಟು ಮಾಡುತ್ತೆ ಡಾಕ್ಟರ್? ಇದನ್ನ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತೇವೆ. ಪರ್ಟಿಕ್ಯುಲರ್ಲಿ ಈಗ ಟೆಕ್ಕೀಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಪೇಷಂಟ್ ನೋಡೋದಕ್ಕಾಗಲಿ ಅಥವಾ ಅವ್ರು ಕಂಪ್ಯೂಟರ್ ವರ್ಕ್ ಮಾಡೋದಕ್ಕಾಗಲಿ ಅವರು ಕಂಟಿನ್ಯೂಸ್ ಆಗಿ ಕೂತ್ ಕೆಲಸ ಮಾಡ್ತಿರ್ತಾರೆ, ಎಕ್ಸಸೈಸ್ ಇರಲ್ಲ. ಇವಾಗ ಏನಾಗುತ್ತೆ, ಇದು ನೀವು ಕಂಟಿನ್ಯೂಸ್ ಕೊಡ್ತಾವಾಗ ಒಬೆಸಿಟಿ ಬರೋ ಚಾನ್ಸ್ ಹೈ. ಹೌದು, ಓವರ್ ವೆಯ್ಟ್ ಆಗೋ ಚಾನ್ಸ್ ಹೈ. ಬರೋದಕ್ಕೆ ನೀವು ಯಾವುದು ಎಕ್ಸಸೈಸ್ ಮಾಡಲ್ಲ, ಅದು ಇಂಡೈರೆಕ್ಟ್ ಆಗಿ ನಿಮಗೆ ನಿಮ್ಮ ಹಾರ್ಟಿನ ಮೇಲೆ, ಬ್ರೈನ್ ಮೇಲೆ ದುಷ್ಪರಿಣಾಮ ಬರೋ ಚಾನ್ಸ್ ಇರುತ್ತೆ. ಹೈ ಬ್ಲಡ್ ಪ್ರೆಷರ್ ಬರೋದು, ಎಕ್ಸಸೈಸ್ ಮಾಡದೇ ಇರೋದ್ರಿಂದ ಡಯಾಬಿಟಿಸ್ ಬರೋ ಚಾನ್ಸು, ಮಧುಮೇಹ ಅಂತ ಏನು ಹೇಳ್ತೀವಿ, ಅಧಿಕ ರಕ್ತದೊತ್ತಡ ಇವೆಲ್ಲ ಬರುತ್ತೆ. ಕೊಲೆಸ್ಟ್ರಾಲ್ ನಿಮ್ದು ಪ್ಯಾರಾಮೀಟರ್ಸ್ ಡಿರೇಂಜ್ ಆಗೋ ಚಾನ್ಸಸ್ ಹೈ ಇರುತ್ತೆ. ಸೊ ಅದನ್ನ ಈಗ ನಾವು ನಮ್ಮ ಪ್ರೊಫೆಷನಲ್ಲಿ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಾವು 45 ನಿಮಿಷ 1 ಗಂಟೆ ಟೈಮ್ ಮಾಡಿ ನಾವು ಅದನ್ನ ಎಕ್ಸಸೈಸ್ ಅಲ್ಲಿ ಫಿಟ್ ಇಟ್ಕೊಳ್ಳಿಕ್ಕೆ, ಬೆಳಗ್ಗೆ ಅಥವಾ ಸಂಜೆ ಎನಿ ಟೈಮ್ ನಮ್ದು ಯಾವ್ದು ಕನ್ವೀನಿಯಂಟ್ ಇದೆ. ಬೆಳಗ್ಗೆ ಟೈಮ್ ಸಿಗದಿದ್ರೆ ಈವ್ನಿಂಗು ನಮ್ಮ ಪೇಷಂಟ್ ಕೇಳ್ತಾರೆ ಬೆಳಗ್ಗೆ ಟೈಮ್ ಸಿಗಲ್ಲ ಅಂತ. ಆ ಥರ ಬೆಳಿಗ್ಗೆ ಮಧ್ಯಾಹ್ನ, ಕೆಲವು ಯುರೋಪಿಯನ್ ಕಂಟ್ರೀಸ್ ಎಲ್ಲ ಮಧ್ಯಾಹ್ನ ಎಕ್ಸಸೈಸ್ ಮಾಡ್ತಾರೆ. ಆ ಥರ ಏನು ಟೈಮಿಂಗ್ ಎಲ್ಲ ನಾವು ಮಾಡ್ಕೊಂಡಿದ್ದು ನಮ್ಮ ವೆದರ್ ಸಲುವಾಗಿ. ಸೊ ಈವ್ನಿಂಗ್ ಆಗಲಿ ಅಥವಾ ಮಾರ್ನಿಂಗ್ ಆಗಲಿ ನಾವು ಒಂದು ನಿಯಮಿತವಾಗಿ ಮಾಡಿದ್ರೆ ಅದರಿಂದ ಡೆಫಿನೆಟ್ಲಿ ಬೆನಿಫಿಟ್ ಆಗುತ್ತೆ. ಓಕೆ, ಯಾಕೆಂತ ಹೇಳಿದ್ರೆ ಬರೀ ಡೆಸ್ಕ್ ವರ್ಕ್ ಮಾಡೋರು ಮಾತ್ರ ಅಲ್ಲ, ಅಥವಾ IT ಕಂಪ್ನಿಲಿ ಇರೋರು ಮಾತ್ರ ಅಲ್ಲ, ಡ್ರೈವರ್ಸ್ ಆಗಿರ್ಬೋದು ಅಥವಾ ಹೆಚ್ಚು ಹೊತ್ತು ಕೂರುವಂತ ಜಾಬ್ ಯಾರಿಗಿದೆ, ಬ್ಯಾಂಕ್ನಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಕಂಟಿನ್ಯೂಸ್ ಆಗಿ ಪೇಷಂಟ್ ನೋಡುವಂತ ಡಾಕ್ಟರ್ ಇರ್ಬೋದು. ಹೌದು, ಡಾಕ್ಟರ್ 8 ಗಂಟೆ 10 ಗಂಟೆ ಕೂತ್ ಪೇಷಂಟ್ ನೋಡ್ಬೋದು. ಅದು ಸೆಡೆಂಟರಿ ಲೈಫ್ ವರ್ಕೆ. ಹೌದು, ನಾಟ್ ನೆಸೆಸರ್ಲಿ ಕಂಪ್ಯೂಟರ್ ಜೊತೆನೆ ಕೆಲಸ ಮಾಡೋರು ಅಂತ ಏನಲ್ಲ. ಹೌದು, ಯಾರು ಅವರ ಉದ್ಯೋಗದಲ್ಲಿ ಕುತ್ಕೊಂಡು ಕೆಲಸ ಮಾಡೋದಿದೆ 8 ಗಂಟೆ 10 ಗಂಟೆ, ಆಮೇಲೆ ಮಿಕ್ಕಿದ ಟೈಮಲ್ಲೂ ನಾವು ಎಕ್ಸಸೈಸ್ ಮಾಡಲ್ಲ ಅಂತಂದರೆ ಡೆಫಿನೆಟ್ಲಿ ಒಬೆಸಿಟಿ ಬಂದು ಆಮೇಲೆ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಬರೋ ಚಾನ್ಸ್ ಅಧಿಕವಾಗಿರುತ್ತೆ. ಡಾಕ್ಟರ್, ಈಗ ಕೆಲವ್ರು ಹೇಳ್ತಾರೆ ನಾನು ಹೆಲ್ದಿ ಫುಡ್ನೇ ತಿಂತೀನಿ, ನಾನಂತೂ ಔಟ್ಸೈಡ್ ಫುಡ್ ಮುಟ್ಟೋದೇ ಇಲ್ಲ, ಎಕ್ಸಸೈಸು ಚೆನ್ನಾಗಿ ಮಾಡ್ತೀನಿ, ನಡೀತೀನಿ, ರನ್ನಿಂಗ್ ಮಾಡ್ತೀನಿ, ಆದರೂ ಕೂಡ ನಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಥವಾ ಇಂಥವರಿಗೆ ಈಗ ಯಾರಿಗೊಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದಾಗ ತುಂಬ ಜನ ಹೇಳ್ತಾರೆ ಅವ್ನಿಗೇನೋ ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ, ಫುಡ್ಡು ಚೆನ್ನಾಗಿ ತಗೊಳ್ತಿದ್ದೆ, ಯಾಕೆ ಹಿಂಗಾಯ್ತು ಅನ್ನೋದೊಂದು ಡೌಟ್ ಇದ್ದೇ ಇರುತ್ತೆ, ಒಂದು ಕ್ವೆಶನ್ ಬರುತ್ತೆ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಇದ್ರೂ ಕೂಡ ಹಾರ್ಟ್ ಪ್ರಾಬ್ಲಮ್ ಬರುತ್ತಾ ಅಂತ? ಇದು ತುಂಬ ಜನ ನಮಗೆ ರೋಗಿಗಳು ಕೇಳುವಂಥ ಪ್ರಶ್ನೆ. ಇದು ಕೆಲವೊಮ್ಮೆ 3-4 ಫ್ಯಾಕ್ಟ್ರು ಇಲ್ಲಿ ಕೌಂಟ್ ಆಗುತ್ತೆ. ಒಂದು ಅವ್ರ ಅದೃಷ್ಟ, ಕೆಲವೊಬ್ಬರಿಗೆ ಬೇಗ ಬಂದ್ಬಿಡುತ್ತೆ, ಕೆಲವೊಬ್ಬರು ಚೆನ್ನಾಗಿ ಸ್ಮೋಕ್ ಮಾಡ್ತಿರ್ತಾರೆ, ಅವ್ರಿಗೆ ಬಂದಿರಲ್ಲ. ಅದರ ಅರ್ಥ ಸ್ಮೋಕ್ ಮಾಡಬೇಕು ಅಂತಲ್ಲ, ಸ್ಮೋಕರ್ಸಲ್ಲಿ ಬರೋ ಚಾನ್ಸ್ ವೆರಿ ಹೈ. ಈಗ ಅವಾಗ ಏನಾಗುತ್ತೆ, ಅವ್ರ ಹೆರಿಡಿಟ್ರಿ, ತಂದೆ ತಾಯಿಗೆ ಏನಿದೆ, ಅವರು ಫ್ಯಾಮಿಲಿಯಲ್ಲಿ ಡಿಸೀಸ್ ಬೇಗ ಬಂದಿದೆಯಾ ಏಜಲ್ಲಿ, ಜೆನೆಟಿಕಲಿ ಅವರು ಜಾಸ್ತಿ ಪ್ರೋನ್ ಇರ್ತಾರೆ. ಸೆಕೆಂಡು, ನಮ್ಗೆ ತಿಳಿದೇ ಇರೋ ಹಾಗೆ ಸ್ಟ್ರೆಸ್ ಲೆವೆಲಲ್ಲಿ ಆಗಿರುತ್ತೆ. ನಮ್ಮ ಎಜುಕೇಷನಲ್ಲಿರ್ಬೋದು, ನಮ್ಮ ಉದ್ಯೋಗ ಜೀವನದಲ್ಲಿರ್ಬೋದು, ವೈಯಕ್ತಿಕ ಜೀವನದಲ್ಲಿರ್ಬೋದು, ನಾವು ನಮ್ಗೆ ಗೊತ್ತಿರದೇ ರೀತಿಯಲ್ಲಿ ನಾವು ಒಂದು ಸ್ಟ್ರೆಸ್ಸಿಗೆ ಎಕ್ಸ್ಪೋಸ್ ಆಗಿರ್ತೇವೆ, ಒತ್ತಡ ಇದ್ದೇ ಇರುತ್ತೆ. ಸೊ ನಾವು ಲುಕಿಂಗ್ ಹೆಲ್ದಿ ಡಸಂಟ್ ಮೀನ್ ಅವರಿಗೆ ಕಾಯಿಲೆ ಬರಲ್ಲ ಅಂತಲ್ಲ. ನೋಡೋಕ್ಕೆ ತಿನ್ಬಿಟ್ಟಿದ್ದಾರೆ, ಇವ್ರಿಗೆ ಯಾಕೆ ಬಂತು ಅದಕ್ಕೆ ಆನ್ಸರ್. ನಾವು ಎಷ್ಟೋ ಸಲ ನಮ್ಮ ಕೊಲೆಸ್ಟ್ರಾಲ್ ಚೆಕ್ ಮಾಡಿರಲ್ಲ, ಕೊಲೆಸ್ಟ್ರಾಲ್ಗೆ ಏನು ಸಿಂಪ್ಟಮ್ ಇಲ್ಲದೆ ಇರ್ಬೋದು, ಪೇಷಂಟ್ ಡೈರೆಕ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗೇನೆ ನಮ್ಮ ಹತ್ರ ಬರ್ಬೋದು. ಸೊ ನಮಗೆ ನೋಡೋಕೆ ಹೆಲ್ದಿ ಕಾಣಿಸ್ತಾ ಇದ್ದಾರೆ ಅಂದರೆ ಎಲ್ಲ ಟೆಸ್ಟ್ಗಳು ಪ್ಯಾರಾಮೀಟರ್ಸ್ ನೋಡಿ ಅವ್ರಿಗೆ ಸಿಂಪ್ಟಮ್ಸ್ ಇದೆಯೋ ಅವರೆಲ್ಲ ಟೆಸ್ಟ್ಗಳನ್ನ ಮಾಡ್ಕೊಂಡಿದ್ದಾಗ ನೋಡಿದಾಗ ಅದಾದ್ಮೇಲೂ ಕೂಡ ಕೆಲವೊಂದು ಕಾಯಿಲೆ ಬರೋ ಸಂಭವ ಇದ್ದೇ ಇರುತ್ತೆ. ಅಂದ್ರೆ ಹೊರಗಡೆಯಿಂದ ಹೆಲ್ದಿ ಆಗಿ ಕಾಣೋದು ಮುಖ್ಯ ಅಲ್ಲ, ಒಳಗಡೆನೂ ಹೆಲ್ದಿ ಆಗಿರ್ಬೇಕು ಅಂತ. ನಾವು ಎಷ್ಟು ಕಾಮ್ ಆಗಿದ್ದೇವೆ, ನಾವು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೀವ, ಆಮೇಲೆ ನಮ್ದು ಜೆನೆಟಿಕ್ಸ್ ನಾವು ಯಾರು ಚೇಂಜ್ ಮಾಡೋಕ್ಕಾಗಲ್ಲ, ನಮ್ಗೇನು ಜೆನೆಟಿಕ್ಸ್ ಬಂದೇ ಬರುತ್ತೆ, ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಉದ್ಯೋಗದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಒತ್ತಡವನ್ನು ಹೇಗೆ ನಿಭಾಯಿಸ್ತೇವೆ, ಇದೆಲ್ಲದರ ಮೇಲೆ ನಾವು ಸ್ಮೋಕಿಂಗನ್ನು ಬಿಟ್ಟಿದ್ದೀವ, ಸ್ಮೋಕ್ ಮಾಡ್ತಾ ಇದ್ದೀವ, ಅದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್. ಶುಗರು ಮತ್ತು ಕೊಲೆಸ್ಟ್ರಾಲ್ ಆಮೇಲೆ ಬ್ಲಡ್ ಪ್ರೆಷರ್ ಇದ್ದರೆ ಅದನ್ನು ನಾವು ಸರಿಯಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೀವ, ಇದೆಲ್ಲ ವಿಚಾರಗಳನ್ನು ನಾವು ನೋಡಿಕೊಂಡೆ
ನಾವು ಹೆಲ್ದಿನ ಅಥವಾ ಅಲ್ವಾ ಅಂತ ಡಿಸಿಷನ್ ಬರಬೇಕು. ಯಾಕಂದ್ರೆ ಈಗ ಯಂಗ್ಸ್ಟರ್ಸ್ ಅಲ್ಲಿ ಈ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ ಅಂದಾಗ ಅವ್ರಿಗೆ ಏನು BP ಇರ್ಲಿಲ್ಲ, ಶುಗರ್ ಇರ್ಲಿಲ್ಲ, ಅದಿಲ್ಲದೆ ಇದ್ರು ಹೇಗ್ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು ಅನ್ನೋದಿರುತ್ತೆ. ಅದಕ್ಕೋಸ್ಕರ ಸೊ ಜೆನೆಟಿಕಲಿ ಒಂದು ಫ್ಯಾಕ್ಟರ್ ಇದ್ದೇ ಇರುತ್ತೆ. ಜೆನೆಟಿಕಲಿ ಒಂದು ಫ್ಯಾಕ್ಟರ್ ಸ್ಟ್ರೆಸ್ ಲೆವೆಲ್ಸ್, ಆಮೇಲೆ ನಮ್ಮ ಆಹಾರ ಶೈಲಿ. ಓಕೆ, ಈಗ BP ಶುಗರ್ ಇಲ್ಲದೆ ಇದ್ರು ಕೂಡ ಸ್ಟ್ರೆಸ್ ಇದೆ ಅಂದಾಗ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಬರಬಹುದು. ಎಷ್ಟೋ ಜನ ನಾವು 18 ವರ್ಷ 20 ವರ್ಷದವ್ರನ್ನ ಅವ್ರಿಗೆ ಯಾವುದು ಶುಗರ್ ಕಾಯಿಲೆ ಇಲ್ಲ, ಅವ್ರಿಗೆ ಸ್ಮೋಕಿಂಗ್ ಹಿಸ್ಟ್ರಿ ಇಲ್ಲ, ಅವರ ರಕ್ತನಾಳದಲ್ಲಿ ನಾವು ಅಟ್ಯಾಕ್ ಆಗಿ ಬಂದಾಗ ಕ್ಲಾಟ್ ಇರೋದನ್ನು ನೋಡಿದ್ದೇವೆ. ಸೊ ನಾವೀಗ ಚೆಸ್ಟ್ ಪೇನ್ ಅಂತ ಬಂದಾಗ ಯಂಗ್ ಪೇಷಂಟ್ ಇದ್ರು ಕೂಡ ನಾವೀಗ ಅಲಕ್ಷ್ಯ ಮಾಡುವಂಥದ್ದು ಇಲ್ವೇ ಇಲ್ಲ. ಅವ್ರಿಗೆ ನಾವು ECG, ಟ್ರೋಪನಿನ್ ಟೆಸ್ಟ್, ಇಕೋ ಟೆಸ್ಟ್, ಅವಶ್ಯಕತೆ ಬಿದ್ದರೆ ಟ್ರೆಡ್ಮಿಲ್ ಟೆಸ್ಟ್ ಎಲ್ಲ ಮಾಡಿನೇ ನಾವು ಕಳಿಸೋದು. ಯಾಕೆ ನಾವು ಎಷ್ಟೋ ಜನ ಈಗ ಒಂದು ಕಳೆದ ವಾರದಲ್ಲಿ ನಾನು 27 ವರ್ಷದ ಪೇಷಂಟಿಗೆ ಎಂಜೋಪ್ಲಾಸ್ಟಿ ಮಾಡಿದ್ದೀನಿ. ಅವ್ರದ್ದು ಹಿಸ್ಟ್ರಿ ತೆಗೆದುಕೊಂಡಾಗ ಸ್ಮೋಕಿಂಗ್ ಇಲ್ಲ, ತಂದೆ ತಾಯಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ, ಅವ್ರ ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ, ಶುಗರ್ ಕಾಯಿಲೆ ಇಲ್ಲ, ಆದರೂ ಕೂಡ ಬಂದಿದೆ ಕಾಯಿಲೆ. ಸೊ ಆಗಿದ್ದಾಗ ಅಂದರೆ ಭಾರತೀಯರಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಬರೋ ಚಾನ್ಸ್ ಡೆಫಿನೆಟ್ಲಿ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ಓಕೆ, ನಾವು ಯಾವುದೇ ರಿಸ್ಕ್ ಫ್ಯಾಕ್ಟರ್ ಇಲ್ಲದೆ ಇದ್ರೂ ಕೂಡ ನಾವು ಸಾಕಷ್ಟು ರೋಗಿಗಳನ್ನ ನೋಡಿದ್ದೇವೆ. ಸೊ ಚೆಸ್ಟ್ ಪೇನ್ ಅಂತ ಬಂದಾಗ ನಾವು ಅಲಕ್ಷ್ಯ ಮಾಡುವಂಥದ್ದು ಬರೋದಿಲ್ಲ. ಎಲ್ಲ ಟೆಸ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ನಮ್ಮ ದೇಶದಲ್ಲಿ ಟೆಸ್ಟ್ಗಳೆಲ್ಲ ಈಸಿಯಾಗಿ ಅವೈಲೇಬಲ್ ಇದೆ, ನಾವು ಆರಾಮಾಗಿ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಇಕೋ ಈಸಿಲಿ, ಟ್ರೋಪನಿನ್ ಟೆಸ್ಟ್ಗಳು, ECG ನಮ್ಗೆ ಈಸಿಯಾಗಿ ಅವೈಲೇಬಲ್ ಇದೆ. ನಾವು ಆ ಥರ ಸಂಶಯ ಇದ್ದಾಗ ನುರಿತ ವೈದ್ಯರ ಕಡೆ ಹೋಗಿ ನಾವು ಇದನ್ನು ಟೆಸ್ಟ್ ಮಾಡಿಸ್ಕೊಂಡು ಒಳ್ಳೆಯದು. ಈಗ ಕೆಲವರು ಹೇಳ್ತಾರೆ ಸಣ್ಣ ಇದ್ದವರಿಗೆ, ಅಂದ್ರೆ ನೋಡೋದಕ್ಕೆ ಯಾರು ಸ್ವಲ್ಪ ಸಣ್ಣ ಇರ್ತಾರೆ, ದೇಹದ ತೂಕ ಜಾಸ್ತಿ ಇರೋದಿಲ್ಲ, ಅವರಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ, ಅಥವಾ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಯಾಕೆ ಬಂತು ಅಂತ. ಯಾಕಂದ್ರೆ ನಮ್ಮಲ್ಲಿ ಜನರಲ್ ಆಗಿ ಒಂದು ಯೋಚನೆ ಏನಿರುತ್ತೆ, ಥಾಟ್ಸ್ ಏನಿರುತ್ತೆ ಅಂದ್ರೆ, ಯಾರು ನೋಡೋದಕ್ಕೆ ದಪ್ಪ ಇರ್ತಾರೆ ಅವರಲ್ಲಿ ಮಾತ್ರ ಕೊಲೆಸ್ಟ್ರಾಲ್ ಇರುತ್ತೆ, ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದನ್ನ ಸಾಮಾನ್ಯವಾಗಿ ಎಲ್ಲರೂ ಕೂಡ ಆ ಒಂದು ನಂಬಿಕೆ ಇದ್ದೇ ಇರುತ್ತೆ. ಆದ್ರೆ ನೋಡೋದಕ್ಕೆ ಸಣ್ಣ ಇದ್ರೂ ಕೂಡ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಬರ್ಬೋದಾ ಅಂತ. ನಾವು ಇದು ತೂಕ ಜಾಸ್ತಿ ಇರೋದಕ್ಕೆ ನಾವು ಒಬೇಸಿಟಿ ಅಂತ ಹೇಳ್ತೇವೆ. ಹೌದು, ಒಬೇಸಿಟಿ, ಮಾರ್ಬಿಡ್ ಒಬೇಸಿಟಿ. ಕೆಲವೊಬ್ಬರೆಲ್ಲ 150, 160 kg ಇರ್ತಾರೆ. ಎಷ್ಟೋ ಜನ ನಮ್ಮ ಸರ್ಪ್ರೈಸ್ ಅಂದ್ರೆ ಅವ್ರಿಗೆ ಶುಗರೇ ಇರಲ್ಲ, ಅಷ್ಟು ಒಬೇಸಿಟಿ ಇದ್ರೂ ಕೂಡ ಅವ್ರ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಇರ್ತವೆ. ಹೇಳೋ ಉದ್ದೇಶ ಏನಂದ್ರೆ, ಒಬೇಸಿಟಿ ಇದ್ದವರಲ್ಲಿ ಶುಗರ್ ಬರೋ ಚಾನ್ಸ್ ಹೆಚ್ಚು, ಒಬೇಸಿಟಿ ಇದ್ದವರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ಗಳು ಏರ್ಪೇರ್ ಆಗಿರೋ ಚಾನ್ಸಸ್ ಹೆಚ್ಚು. ಅದರರ್ಥ ಈಗ ಥಿನ್ ಬಿಲ್ಟ್ ಇರ್ತಾರೆ, ನಾವು ಟೆಸ್ಟ್ ಮಾಡಿದಾಗೆ ಗೊತ್ತಾಗೋದು ಅವ್ರಿಗೆ ಶುಗರ್ ಕಾಯಿಲೆ ಇದೆ ಇಲ್ವೋ, ಅವ್ರ ಕೊಲೆಸ್ಟ್ರಾಲ್ ಲೆವೆಲ್ಸ್ ಆಗಿದೆ. ಇರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು, ಅವರು ಫಿಸಿಕಲಿ ತುಂಬಾ ಫಿಟ್ ಇರ್ಬೋದು ಅವರು, ಬಟ್ ಅವ್ರದ್ದು ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಲ್ಲ ತುಂಬಾ ಹೈ ಇರ್ಬೋದು. ಅದನ್ನ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗೆ ಗೊತ್ತಾಗೋದು. ಕೆಲವೊಂದು ಜೆನೆಟಿಕ್ ಎನ್ಸೈಮ್ ಡಿಫಿಷಿಯನ್ಸಿಂದ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗುತ್ತೆ, ಅವಾಗ ನಿಮಗೆ ವೆಯ್ಟ್ ಏನು ಅಲ್ಲಿ ಕನ್ಸಿಡರ್ ಆಗಲ್ಲ. ಅವಾಗ ನಿಮ್ದು ಜೆನೆಟಿಕ್ ಎನ್ಸೈಮ್ ಡಿಫಿಷಿಯನ್ಸ್ ಇದ್ರೆ ನಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು, ನಾವು ಟೆಸ್ಟ್ ಮಾಡಿದಾಗೆ ನಮ್ಗೆ ಗೊತ್ತಾಗೋದು. ನಾವು ಮೆಡಿಸಿನ್ ಕೊಟ್ಬಿಟ್ಟು ಅದನ್ನ ಕಂಟ್ರೋಲ್ದಲ್ಲಿ ಇಟ್ಕೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಇದು ಹೈ ಬ್ಲಡ್ ಪ್ರೆಷರ್ ಆಗಲಿ, ಕೊಲೆಸ್ಟ್ರಾಲ್ ಆಗಲಿ, ಶುಗರ್ ಆಗಲಿ, ಇವುಗಳಲ್ಲಿ ಕ್ಯೂರ್ ಅಂತಿರಲ್ಲ. 99% ಇವು ಕಂಟ್ರೋಲೇ. ಸೊ ಕೆಲವು ಜನ ಏನು ತಗೋತಾರೆ, ನಾವು 15 ದಿವಸ ಮೆಡಿಸಿನ್ ತೆಗೆದುಕೊಂಡೆವು, 1 ಮಂತ್ ಮೆಡಿಸಿನ್ ತೆಗೆದುಕೊಂಡೆವು, ಆಮೇಲೆ ನಿಲ್ಲಿಸ್ಬಿಟ್ಟೆವು, ಆ ಥರ ಆಗಲ್ಲ. 99% ಇವೆಲ್ಲ ಕಂಟಿನ್ಯೂ ಆಗ್ತವೆ ಕಾಯಿಲೆಗಳಂದ್ರೆ. ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಫಾಲೋ ಅಪ್ ಬರಬೇಕು. ಅದು ವೈದ್ಯರು ಹೇಳಿದಾಗ ನೀನು ನಿಲ್ಲಿಸಬಹುದು ಅಂತ ವೈದ್ಯರು ಏನಾದರೂ ಒಂದು ನಿರ್ಧಾರಕ್ಕೆ ಬಂದು ಹೇಳಿದಾಗ ಮಾತ್ರ ರೋಗಿ ನಿಲ್ಲಿಸೋದು ಒಳ್ಳೆಯದು. ಈಗ ಕೆಲವೊಮ್ಮೆ ತಾವೇ ತಮ್ಮ ಲೆವೆಲಲ್ಲೇ ಒಂದು ಡಿಸಿಷನ್ ತೊಗೊಂಡ್ಬಿಡ್ತಾರೆ, ನಾವು 1 ಮಂತ್ ತೊಗೊಂಡೆ ಎಲ್ಲ ಸರಿ ಹೋಯ್ತು ಅಂತ. ಮತ್ತೆ ಒಂದು 2-3 ವರ್ಷ BP ಹೆಚ್ಚು ಮಾಡ್ಕೊಂಡು ಬರ್ತಾರೆ, ಹೆಡೇಕ್ ಬರ್ತಾ ಇದೆ, ತೊಂದರೆ ಆಗಿದೆ ಅಂತ, ಅಥವಾ ಶುಗರ್ ಹೆಚ್ಚು ಮಾಡ್ಕೊಂಡು ಬರ್ತಾರೆ. ಮೊದಲು ತೊಗೊಂಡಿದ್ದಾರೆ ಅಂದ್ರೆ ಹೌದು ತೆಗೆದುಕೊಂಡಿದ್ದೀವಿ, 1 ತಿಂಗಳಲ್ಲೋ 2 ತಿಂಗಳಲ್ಲಿ ನಿಲ್ಲಿಸ್ಬಿಟ್ಟಿವಿ ಅಂತ ಹೇಳ್ತಾರೆ. ಅದು ಸರಿಯಲ್ಲ. ನೀವು ನಿಲ್ಲಿಸೋದಾದ್ರೂ ಕೂಡ ವೈದ್ಯರ ಜೊತೆ ಸಮಾಲೋಚನೆ ಮಾಡಿನೇ ನಿಲ್ಲಿಸ್ಬೇಕು. ಅವ್ರು ಓಕೆ ಅಂದಾಗ ಮಾತ್ರ ನಿಲ್ಲಿಸಬೇಕಾಗುತ್ತೆ ಅಂತ. ಹಾರ್ಟ್ ಅಟ್ಯಾಕ್ ಆಗುವಂತಹ ಸಂದರ್ಭದಲ್ಲಿ ಏನಾದ್ರೂ ಸೂಚನೆ ಸಿಗುತ್ತಾ, ಯಾವ ಸಿಂಪ್ಟಮ್ಸ್ ಇರುತ್ತೆ ಅನ್ನೋದು? ಯೂಶಲಿ ಎಲ್ಲರೂ ಹೇಳ್ತಾರೆ ಬೆವರು ಇರುತ್ತೆ, ಹಾರ್ಟ್ ಪೇನ್ ಇರುತ್ತೆ, ಸುಸ್ತಾಗುತ್ತೆ ಅಂತ. ಎಲ್ರಿಗೂ ಒಂದೇ ರೀತಿಯ ಲಕ್ಷಣ ಇರುತ್ತಾ ಅಥವಾ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತಾ ಅಂತ? ಹಾರ್ಟ್ ಅಟ್ಯಾಕ್ ಆದ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೋದು, ನಮ್ಗೆ ಏನ್ ಸೂಚನೆ, ಇದನ್ನ ನಾವು ಅನೇಕ ಸಲ ನಾವು ಮೀಡಿಯಾದಲ್ಲಿ ನೋಡಿರ್ತೇವೆ. ಹೌದು. ಆದ್ರೂ ಜನರು ಕೆಲವೊಂದು ಮಿಸ್ಟೇಕ್ಸ್, ತಪ್ಪುಗಳನ್ನು ಮಾಡ್ತಾರೆ. ವೈದ್ಯರು ಕೆಲವೊಂದು ತಪ್ಪುಗಳ ಕಡೆಯಿಂದ ಆಗ್ತವೆ. ಈಗ ಯಾವ ರೀತಿ ಇದೆ ಅಂದರೆ, ಮುಖ್ಯವಾಗಿ ಲಕ್ಷಣ, ಹೃದಯ ರೋಗ ಲಕ್ಷಣ ನಮ್ಮ ಲಿಟ್ರೇಚರ್ ಬೇಕಾಗಿರೋದು ಚೆಸ್ಟ್ ಪೇನ್ ಅಂತ ಬರ್ತಾರೆ. ಹೌದು. ಎದೆ ಮಧ್ಯಭಾಗದಲ್ಲಿ ನೋವಿರುತ್ತೆ, ತುಂಬ ಸಿವಿಯರ್ ನೋವಿರುತ್ತೆ. ಅದ್ರ ಜೊತೆ ಬೆವರು ಇರ್ಬೋದು, ಅಂದರೆ ಸ್ವೆಟಿಂಗ್, ವಾಮಿಟಿಂಗ್ ಆಗ್ಬೋದು, ವಾಂತಿ ಅಂತ ಏನು ಹೇಳ್ತೇವೆ, ವಾಮಿಟಿಂಗ್ ಆಗ್ಬೋದು. ಪೇನ್, ಕೈಗೆ ಪೇನ್ ಬರ್ಬೋದು, ಎಡಗೈ ಅಥವಾ ಬಲಗೈಗೆ, ಭುಜಗಳಿಗೆ ನೋವು ಬರ್ಬೋದು, ನಮ್ಮ ಬೆನ್ನಿನ ಮೇಲ್ಭಾಗದಲ್ಲಿ ನೋವು ಬರ್ಬೋದು. ಕೆಲವೊಮ್ಮೆ ಹೊಟ್ಟೆ ಮೇಲ್ಭಾಗದಲ್ಲಿ, ಎಪಿಗ್ಯಾಸ್ಟ್ರಿಕ್ ರೀಜನ್ ಅಂತೇವೆ, ಅಂಬ್ಲಿಕಸ್ ಮೇಲ್ಭಾಗದಲ್ಲಿ ಅದು ನೋವು ಬರ್ಬೋದು. ಎಷ್ಟೋ ಸಲ ಗ್ಯಾಸ್ಟ್ರೈಟಿಸ್ ಅಂತ ಪೇಷಂಟು ಮನೆಯಲ್ಲೇ ಕೂತ್ಕೊಂಡು ಜೀವಕ್ಕೆ ಅಪಾಯ ಮಾಡ್ಕೊಂಡಿದ್ದಿದೆ. ಆಮೇಲೆ ಕೆಲವು ಜನ ನಮ್ಮ ಜಾ ಪೇನ್ ಅಂತ ಬರ್ತಾರೆ,
ಒಸಡೆ ಅಂತ ಏನ್ ಹೇಳ್ತೇವೆ, ಟೂತ್ ಏಕ್ ಅಂತ ಎಷ್ಟೋ ಜನ ಡೆಂಟಿಸ್ಟ್ ಕಡೆ ಹೋಗಿದ್ದಿದೆ. ಸೊ ಚೆಸ್ಟ್ ಅಂದ್ರೆ ಹಲ್ಲು ನೋವು ಬಂದ್ರು ಕೂಡ ಅದು ಹೃದಯಕ್ಕೆ ಸಂಬಂಧಿಸಿ ಬಟ್ ಇರ್ಬೋದು, ಇರೋ ಚಾನ್ಸ್ ಇರುತ್ತೆ. ಕೆಲವೊಬ್ರು ನಡೆದಾಗ ಜಾಬ್ ಪೇನ್ ಅಂತ ಬರ್ತಾರೆ, ಕೆಲವೊಬ್ರು ಕತ್ ನೋವು ಅಂತ ಬರ್ತಾರೆ, ನಡೆದ್ರೆ ಕುತ್ತಿಗೆ ಭಾಗದಲ್ಲಿ ನೋವಾಗುತ್ತೆ ಅಂತ. ಇವೆಲ್ಲಗಳು ಕೂಡ ಇವೆಲ್ಲ ಪೇನ್ಗಳು ಹಾರ್ಟಿಗೆ ಸಂಬಂಧಪಟ್ಟಾಗಿರ್ಬೋದು. ಕೆಲವು ಜನ ಉಸಿರಾಟಕ್ಕೆ ತೊಂದರೆ ಅಂತ ಬರ್ತಾರೆ. ಎಲ್ಲ ಜನ ಒಂದು 75-80% ಜನ ಚೆಸ್ಟ್ ಪೇನ್ ಅಂತ ಬರ್ಬೋದು. ಇನ್ನೊಂದು 25% ಜನ ಉಸಿರಾಟಕ್ಕೆ ತೊಂದರೆ ಅಂತ ಬರ್ತಾರೆ. ಕೆಲವು ಜನ ತುಂಬಾ ಸುಸ್ತಾಗಿದೆ ಅಂತ ಬರ್ತಾರೆ, ಅವ್ರ ಚೆಸ್ಟ್ ಪೇನ್ ಅಂತ ಹೇಳೋದಿಲ್ಲ. ಸೊ ಇವೆಲ್ಲ ಅಂಶಗಳನ್ನು ನಾವು ನೋಡ್ಬೇಕು. ಕೇವಲ ಚೆಸ್ಟ್ ಪೇನ್ ಅಂತಲ್ಲ, ಕೆಲವರಿಗೆ ಓನ್ಲಿ ಬ್ಯಾಕ್ ಪೇನ್ ಅಂತ ಬರ್ತಾರೆ, ಬೆನ್ನಿನ ಮೇಲ್ಭಾಗದಲ್ಲಿ ನೋವು ಬರ್ತಾ ಇದೆ ಅಂತ. ಕೆಲವರು ಕೇವಲ ಭುಜ ಪೇನ್ ಅಂತ ಬರ್ತಾರೆ. ನಾವು ECG ಮಾಡಿ ಇಕೋ ಮಾಡಿ ಟ್ರೋಪನಿನ್ ಟೆಸ್ಟ್ ಮಾಡೋದಾಗಲೇ ಗೊತ್ತಾಗೋದು. ಸೊ ಇವೆಲ್ಲ ವೇರಿಯಂಟ್ಸ್ ಅಂತೇವೆ, ಒಂದೇ ಥರದ ಪೇನ್ ಬರಲ್ಲ. ಸೊ ಡಿಫ್ರೆಂಟ್ ಅದನ್ನ ನಾವು ನೀವು ಎಕ್ಸ್ಪರ್ಟ್ ಡಾಕ್ಟರ್ ಹತ್ರ ಹೋದಾಗ ಅವ್ರು ಅನಲೈಸ್ ಮಾಡಿ ಸಿಂಪ್ಟಮ್ಸ್. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಗ್ಯಾಸ್ಟ್ರೈಟಿಸ್, SCD ಬಗ್ಗೆ. ನಮಗೇನು ತೊಂದರೆ ಇಲ್ಲ, ಬರೀ ಬರ್ನಿಂಗ್ ಸೆನ್ಸೇಷನ್ ಇದೆ. ಬರ್ನಿಂಗ್ ಸೆನ್ಸೇಷನ್ ಕೂಡ ಹಾರ್ಟ್ ಅಟ್ಯಾಕ್ ಪೇನ್ ಇರ್ಬೋದು, ಎದೆ ಉರಿ ಅಂತ ಹೇಳ್ತೀವಲ್ಲ. ಎಷ್ಟೋ ಜನ ಇದು SCD ಗ್ಯಾಸ್ಟ್ರೈಟಿಸ್ ಅಂತ ತಿಳ್ಕೊಂಡ್ಬಿಟ್ಟು ವೈದ್ಯರ ಹತ್ರ ಹೋಗದೆ ಅದಕ್ಕೆ ಟ್ರೀಟ್ಮೆಂಟ್ ECG ಮಾಡಿಸ್ದೇನೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೆ ಕಾಂಪ್ಲಿಕೇಶನ್ ಆಗಿರೋದು ಅಥವಾ ಲೈಫ್ ರಿಸ್ಕ್ ಆಗಿರೋದು ಸಾಕಷ್ಟು ಎಕ್ಸಾಂಪಲ್ ಇದೆ. ಸೊ ಆ ಥರ ನಿಮಗೆ ಏನೇ ಸಂಶಯ ಇದ್ದರೆ ನೀವು ವೈದ್ಯರ ಹತ್ರ ಹೋಗಿ ECG ಮಾಡಿಸ್ಕೊಳ್ಳಿ, ಇಕೋ ಮಾಡಿಸ್ಕೊಳ್ಳಿ, ಟ್ರೋಪನಿನ್ ಟೆಸ್ಟ್ ಮಾಡಿ. ಅದೆಲ್ಲ ಟೆಸ್ಟ್ ಮಾಡಿದಾಗ ಏನು ತೊಂದರೆ ಇಲ್ಲ, ಟ್ರೆಡ್ಮಿಲ್ ಎಲ್ಲ ಮಾಡ್ಕೊಂಡಾಗ ಅವಾಗ ನೀವು ಮೋಸ್ಟ್ಲಿ ಗ್ಯಾಸ್ಟ್ರೈಟಿಸ್ ಪೇನ್ ಇರ್ಬೋದು ಅಂತ ನಾವು ಅದನ್ನು ಅಲಕ್ಷ್ಯ ಮಾಡ್ಬೋದು. ಡಾಕ್ಟರ್, ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋಂಥ ಇವಾಗ ಕಾಮನ್ ಆಗಿ ಇದ್ದೇ ಇರುತ್ತೆ. ಸಣ್ಣ ಮಕ್ಕಳಲ್ಲೂ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ. ಈಗ ಒಂದು ಪರ್ಸನಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೆಚ್ಚಾಗ್ತಿದೆ ಅಂದಾಗ ಅವರಿಗೆ ಹೃದಯಕ್ಕೆ ಸಂಬಂಧಿಸಿದಂತ ಸಮಸ್ಯೆ ಹೆಚ್ಚಾಗ್ತಿದೆ ಅಂತನಾ ಅಥವಾ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂತನಾ, ಹೇಗೆ? ಗ್ಯಾಸ್ಟ್ರೈಟಿಸು ನಮ್ಮ ಸ್ಟಮಕ್ ಆಮೇಲೆ ಜಠರ ಅಂತ ಏನೈತೀವಿ ಅದಕ್ಕೆ ಅಲ್ಲಿ ಪ್ರೊಡ್ಯೂಸ್ ಆಗುವಂಥ ಆ್ಯಸಿಡ್, ಹೌದು, ಅದಕ್ಕೆ ಸಂಬಂಧಪಟ್ಟಂಥ ಇದು. ಅದನ್ನು ನಾವು ರಿಫ್ಲಕ್ಸ್ ಇಸೋಫೆಸೈಟಿಸ್ ಅಂದರೆ ಅದು ವಾಪಸ್ ಇಸೋಫೆಗಸ್ಸಿಗೆ ಬಂದು ಅಲ್ಲೆಲ್ಲ ಇನ್ಫ್ಲಮೇಷನ್ ಮಾಡಿದ್ರೆ ತೊಂದರೆ ಆಗುತ್ತೆ. ಎಸಿಡಿಟಿ ಪರ್ಸೆ ಅದು ಹಾರ್ಟ್ ಅಟ್ಯಾಕಿಗೆ ಕಾರಣ ಅಲ್ಲ. ಈ ಹೈಪರ್ ಎಸಿಡಿಟಿ ಮತ್ತು ಗ್ಯಾಸ್ಟ್ರೈಟಿಸು ಸಿಂಪ್ಟಮ್ಸ್ಗಳು ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ಗೆ ರಿಸೆಂಬಲೆನ್ಸ್ ಇರುತ್ತೆ. ಹೇಳು ಈಗ ಎದೆ ಉರಿ ಅಂತ ಬಂದಾಗ ಈಗ ನಾವು ಅವ್ರ ಏಜ್ ಎಷ್ಟಿದೆ ನೋಡಿ, ಈಗ 35 years 40 years ಅವರು ಸ್ಮೋಕರ್ಸು ಎದೆ ಉರಿ ನ್ಯೂ ಸಿಂಪ್ಟಮ್ಸ್ ಇದ್ದಾಗ ಅದನ್ನು ರಕ್ಷಣೆ ಮಾಡಬಾರ್ದು. ನನಗೇನೋ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತ ನಾವು ಅದು ಕುಳ್ಕೊಂಡು ಅದು ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಟ್ಟಂಥ ಉರಿ ಇದ್ದರೆ ಎಷ್ಟೋ ಜನ ಬರ್ನಿಂಗ್ ಪೇನು ಅದು ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ಪೇಷಂಟ್ಸ್ ತಿಳ್ಕೊಂಡ್ಬಿಡ್ತಾರೆ. ಆಗಲ್ಲ. ಹೌದು, ತುಂಬಾ ಜನ ಏನಾದ್ರು ಎದೆ ನೋವು ಬಂತು, ಎದೆ ಉರಿ ಬಂದ್ರೆ ಅದು ಗ್ಯಾಸ್ಟ್ರಿಕ್ ಅಂತ ಅನ್ಕೋತಾರೆ. ನಮ್ಮ ಪ್ರಕಾರ ನಾವು ಉರಿ ಅಥವಾ ಬರ್ನಿಂಗ್ ಏನಂತೇವೆ ಅದು ಒಂದು ಪೇನಲ್ಲಿ ಡಿಫ್ರೆಂಟ್ ಟೈಪ್ ಇದೆ. ಕೆಲವೊಬ್ರು ಹಿಡ್ಕೊಂಡಂಗೆ ಆಗಿದೆ ಅಂತ ಬರ್ತಾರೆ, ಗಟ್ಟಿಯಾಗಿ ಹಿಡ್ಕೊಂಡಂಗೆ ಆಗಿದೆ ಎದೆ. ಕೆಲವೊಬ್ರು ತುಂಬಾ ಭಾರ ಇಟ್ಟಂಗೆ ಆಗಿದೆ ಎದೆ ಮೇಲೆ ಅಂತ ಬರ್ತಾರೆ. ಕೆಲವು ಜನ ನನಗೆ ಎದೆ ಮಧ್ಯಭಾಗದಲ್ಲಿ ಉರಿ ಬರುತ್ತೆ ಅಂತಾರೆ. ಎದೆ ಉರಿನೂ ಕೂಡ ಒಂದು ಹಾರ್ಟ್ ಪೇನ್ ಇರ್ಬೋದು, ಇರಬಾರ್ದು ಅಂತಲ್ಲ. ಸೊ ಅದು ನಮಗೆ ಉರಿ ಇರೋದ್ರಿಂದ ನಾವು ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ಹೈಪರ್ ಎಸಿಡಿಟಿ ಆಗಿರ್ಬೋದು ಅಂತ ನಾವು ಅದ್ರ ಕನ್ಫ್ಯೂಷನ್ ಮಾಡ್ಕೋತೇವೆ. ಆವಾಗ ನಾವು ಡಾಕ್ಟರ್ ಹತ್ರ ಹೋಗಲ್ಲ. ಯಾವುದೋ ಒಂದು ಅದು ಕಡಿಮೆ ಆಗಲಿಕ್ಕೆ ಪ್ಯಾಂಟೋಸಿಡ್ಡು, ಪ್ಯಾನ್ ಮಾತ್ರೆಗಳು, ರ್ಯಾಂಟ್ಯಾಕ್ ಮಾತ್ರೆ, ಎಸಿಡಿಟಿ ಕಡಿಮೆ ಆಗೋಕ್ಕಿರೋ ಮಾತ್ರೆ ಅಂತ ತಗೋತೇವೆ. ಸ್ವಲ್ಪ ಸಿಂಪ್ಟಮೆಟಿಕ್ಲಿ ನಮ್ಗೆ ರಿಲೀಫ್ ಸಿಗುತ್ತೆ, ನಾವು ವೈದ್ಯರ ಹತ್ರ ಹೋಗಲ್ಲ. ಅದು ರಾತ್ರಿ ಹೊತ್ತು ನಮಗೆ ಅಥವಾ ಆಟ್ ಟೈಮ್ಸಲ್ಲಿ ನಮ್ಗೆ ಅದು ತೊಂದರೆ ಹೆಚ್ಚಾಗಿ ಅದನ್ನು ರಿಸ್ಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಹತ್ತಿರದ ವೈದ್ಯರ ಹತ್ರ ಹೋಗಿ ಒಂದು ECG ಮಾಡಿಸ್ಕೊಂಡು ಟ್ರೋಪನಿನ್ ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಬೆಟರ್. ಡಾಕ್ಟರ್, ಬೆಳಗಿನ ಜಾವ ಹೃದಯಾಘಾತ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ, ಯಾವ ಕಾರಣಕ್ಕೋಸ್ಕರ? ಇದು ಸ್ಟಡೀಸ್ಗಳ ಮುಖಾಂತರ ನೋಡಿದರೆ ಹೃದಯಾಘಾತ ಅಥವಾ ಸ್ಟ್ರೋಕ್ ಎರಡು ಬೆಳಗಿನ ಜಾವದಲ್ಲಿ ಆಗೋ ಚಾನ್ಸಸ್ ಹೆಚ್ಚು. ನಮ್ಮ ಬಾಡಿಗೆ 24 ಗಂಟೆಯಲ್ಲಿ ಸರ್ಕೇಡಿಯನ್ ರಿದಮ್ ಅಂತ ಇದೆ. ಕೆಲವೊಂದು ಚೇಂಜಸ್ಸು ಡಿಪೆಂಡಿಂಗ್ ಆನ್ ದ ಟೈಮ್ ಆಗ್ತವೆ. ಅರ್ಲಿ ಮಾರ್ನಿಂಗ್ ಅವರ್ಸಲ್ಲಿ ನಾವು ಮಲ್ಕೊಂಡಿದ್ರು ಕೂಡ ಹಾರ್ಟ್ ಬೀಟ್ ಹೆಚ್ಚಾಗೋದು, BP ಶೂಟ್ ಅಪ್ ಆಗೋದು, ಅರ್ಲಿ ಮಾರ್ನಿಂಗ್ ರೈಸ್ ಅಂತ ಹೇಳ್ತೇವೆ. ರಾತ್ರಿ ಮಧ್ಯರಾತ್ರಿ 12 ಗಂಟೆ 1 ಗಂಟೆ ತೊಗೊಂಡ್ರೆ ನಮ್ಮದು ಹಾರ್ಟ್ ಬೀಟು ಆಮೇಲೆ BP ಡ್ರಾಪ್ ಆಗುತ್ತೆ. ಅದು ಸರ್ಕೇಡಿಯನ್ ರಿದಮ್ ಎಲ್ರಿಗೂ ಆಗುವಂಥದ್ದು. ಅದನ್ನು ನಾಕ್ಚುರ್ನಲ್ ಡಿಪ್ ಅಂತೇವೆ, ರಾತ್ರಿ ಆಗೋದಕ್ಕೆ. ಅರ್ಲಿ ಮಾರ್ನಿಂಗ್ ರೈಸ್ ಅಂತ ಹೇಳ್ತೇವೆ. ಅವಾಗ ಹಾರ್ಮೋನಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಎಡ್ರಿನಲ್, ನಾರೆಡ್ರಿನಲ್ ಏನು ರೆಡ್ರಿನಲ್ ಗ್ಲ್ಯಾಂಡಿಂದ ಬರ್ತವೆ, ಈ ಹಾರ್ಮೋನ್ ಜಾಸ್ತಿ ಆಗಿ ಅವಾಗ ಸ್ಲೀಪಿಂಗ್ ಪ್ಯಾಟರ್ನು ಬೇರೆ ಇರುತ್ತೆ. NREM ಆ್ಯಂಡ್ REM ಸ್ಲೀಪ್ ಅಂತ ಬರುತ್ತೆ ಸ್ಲೀಪ್ ಸ್ಟಡೀಸ್ಗಳಲ್ಲಿ. ಅದು ಈ ಕಾರಣದ ಸರ್ಕೇಡಿಯನ್ ರಿದಮ್ ವೇರಿಯೇಷನ್ ಆಗೋದ್ರಿಂದ ಬೆಳಗಿನ ಜಾವ 4 ಗಂಟೆಗೆ 5 ಗಂಟೆಗೆ ನಮ್ಮದು ಹಾರ್ಮೋನ್ ಲೆವೆಲ್ಸ್ ಚೇಂಜ್ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗಲಿ ಸ್ಟ್ರೋಕ್ ಆಗಲಿ ಆಗುವ ಚಾನ್ಸಸ್ ಹೆಚ್ಚು. ಅದು ನಮ್ಮ ಸರ್ಕೇಡಿಯನ್ ರಿದಮ್ಗೆ ಸಂಬಂಧಪಟ್ಟಿದ್ದು. ಅದನ್ನು ನಾವು ಅದು ಸ್ಟಡೀಸ್ ಮುಖಾಂತರ ಪ್ರೂವ್ ಆಗಿದ್ದು ಫ್ಯಾಕ್ಟ್ ಕೂಡ. ಕಂಪೇರ್ ಟು ನಾವು ಮಧ್ಯಾಹ್ನ ಸಮಯ ಸಾಯಂಕಾಲ ಸಮಯ ಕಂಪೇರ್ ಮಾಡಿದರೆ ಓವರ್ ಆಲ್ ಇನ್ಸಿಡೆನ್ಸ್ ತೊಗೊಂಡ್ರೆ ಅರ್ಲಿ ಮಾರ್ನಿಂಗ್ ಅವರ್ಸಲ್ಲಿ ಆಗೋ ಚಾನ್ಸಸ್ ಜಾಸ್ತಿ. ಈಗ ಮಹಿಳೆಯರು ಹಾಗೇನೆ ಪುರುಷರಲ್ಲಿ ಕಂಪೇರ್ ಮಾಡಿದರೆ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ರೇಟ್ ಜಾಸ್ತಿ ಇರುತ್ತೆ, ಯಾವ ಕಾರಣಕ್ಕೋಸ್ಕರ ಅಂತ?
ಮಹಿಳೆಯರಿಗೆ ಮತ್ತು ಪುರುಷರಿಗೆ ಕಂಪೇರ್ ಮಾಡಿದರೆ ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕು 40-45 ವರ್ಷದವರೆಗೆ ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ಸು ಕಡಿಮೆ. ಅಂದರೆ ಅವರಿಗೆ ಮಹಿಳೆಯರಿಗೆ ಯೂಶ್ವಲಿ ಇಸ್ಟ್ರೋಜನ್ ಹಾರ್ಮೋನ್ ಪ್ರೊಟೆಕ್ಷನ್ ಇರುತ್ತೆ. ಇಸ್ಟ್ರೋಜನ್ ಲೆವೆಲ್ ಗಂಡಸರಲ್ಲೂ ಕೂಡ ಇರುತ್ತೆ. ಬಟ್ ಇಸ್ಟ್ರೋಜನ್ ಸೈಕಲ್ ಅದು ರಿದಮ್ ಏನಿರುತ್ತೆ ಅದು ಹೆಣ್ಮಕ್ಳಲ್ಲಿ ಈ ಮಂತ್ಲಿ ಇದು ಸೈಕಲ್ ಇರೋದ್ರಿಂದ ಎಸ್ಟ್ರೋಜನ್ ಅವರು ಮುಟ್ ನಿಲ್ಲೋವರೆಗೆ ನಾವು ಮಿನೋಪಾಸ್ ಅಂತ ಏನ್ ಹೇಳ್ತೇವೆ ಅಲ್ಲಿವರೆಗೆ ಇಸ್ಟ್ರೋಜನ್ ಹಾರ್ಮೋನ್ ಪ್ರೊಟೆಕ್ಷನ್ ಕೊಡುತ್ತೆ. ಅದು ಒಂದು ಕಾರಣ. ಆಮೇಲೆ ನಮ್ಮ ಭಾರತೀಯರನ್ನು ತೆಗೆದುಕೊಂಡ್ರೆ ಸ್ಮೋಕಿಂಗ್ ಪ್ರಮಾಣ ಇಲ್ಲಿ ಧೂಮಪಾನ ಸೇವನೆ ನಮ್ಮಲ್ಲಿ ಗಂಡಸರಲ್ಲಿ ಸ್ವಲ್ಪ ಪ್ರಮಾಣ ಜಾಸ್ತಿ, ಹೆಣ್ಮಕ್ಳಲ್ಲಿ ಪ್ರಮಾಣ ತುಂಬಾ ಕಡಿಮೆ. ಅದು ಒಂದು ಫ್ಯಾಕ್ಟರ್ ಇಂಪಾರ್ಟೆಂಟ್. ಸ್ಟ್ರೆಸ್ ಲೆವೆಲ್ಲು ಕೂಡ ಗಂಡಸರಲ್ಲಿ ಪ್ರೊಫೆಷನಲ್ ಅಂದ್ರೆ ಅವ್ರ ವೈಯಕ್ತಿಕ ಇದರಲ್ಲಿ ವಿಮೆನ್ ಕಂಪೇರ್ ಮಾಡಿದ್ರೆ ಪರ್ಸೆಂಟೇಜ್ ಗಂಡಸರಲ್ಲಿ ಜಾಸ್ತಿ, ಜಾಬ್ ರಿಲೇಟೆಡ್ ಸ್ಟ್ರೆಸ್ಸು ಅದೆಲ್ಲ. ಅಂದ್ರೆ ಅದರ ಅರ್ಥ ಹೆಣ್ಮಕ್ಳು ಕೆಲಸ ಮಾಡಲ್ಲ ಆ ಥರದ್ದು ಇರ್ತಲ್ಲ. ಪರ್ಸೆಂಟೇಜ್ ಆಫ್ ಮೆನ್ ವರ್ಕಿಂಗ್ ನಮ್ಮ ಕಂಟ್ರಿಲಿ ಜಾಸ್ತಿ ಕಂಪೇರ್ ಟು ವಿಮೆನ್. ಸೊ ಅದು ಸ್ಟ್ರೆಸ್ ರಿಲೇಟೆಡ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು. ಆಮೇಲೆ ಗಂಡಸರಲ್ಲಿ ಹಾರ್ಮೋನ್ ಪ್ರೊಟೆಕ್ಷನ್ ಇರಲ್ಲ, ಎಸ್ಟ್ರೋಜನ್ ಹಾರ್ಮೋನ್ ಪ್ರೊಟೆಕ್ಷನ್ ಇರಲ್ಲ. ಹೀಗಾಗಿ 40-45 ವರ್ಷದವರೆಗೆ ಇದು ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಆದರೆ ನೀವು 55 ವರ್ಷದ ಮೇಲೆ ತೊಗೊಂಡ್ರೆ ಮೆನ್ ಮತ್ತು ಗಂಡಸರಲ್ಲಿ ಮತ್ತು ಹೆಣ್ಮಕ್ಳಲ್ಲಿ ಆಲ್ಮೋಸ್ಟ್ ಇನ್ಸಿಡೆನ್ಸ್ ಈಕ್ವಲ್ ಆಗುತ್ತೆ, ಸೇಮ್ ಇರುತ್ತೆ. ಅವ್ರಿಗೂ ಮಧುಮೇಹ ಬಂದಿರ್ಬೋದು, ಆಮೇಲೆ ಈ ಹಾರ್ಮೋನ್ ಪ್ರೊಟೆಕ್ಷನ್ ಹೋಗಿರುತ್ತೆ ಮೆನೋಪಾಸ್ ಬಂದಾಗ. ಹೀಗಾಗಿ ಆ ಏಜಲ್ಲಿ ಬಂದಾಗ ಗಂಡಸರಲ್ಲಿ ಮತ್ತು ಹೆಣ್ಮಕ್ಳಲ್ಲಿ ತುಂಬ ಡಿಫ್ರೆನ್ಸ್ ಇರಲ್ಲ. ಆ ಏಜಲ್ಲಿ ಕಾಮನ್ ಆಗಿ ಇಬ್ಬರಲ್ಲೂ ಆಗೋ ಚಾನ್ಸ್ ಇರುತ್ತೆ. ಹಾರ್ಟ್ ಅಟ್ಯಾಕ್ ನ ಲಕ್ಷಣ ಕಂಡು ಬಂದ ತಕ್ಷಣ ಏನ್ ಮಾಡಬೇಕು ಡಾಕ್ಟರ್? ಇದು ಒಂದು ಅತಿ ಮುಖ್ಯ ಪ್ರಶ್ನೆ. ಎಷ್ಟೋ ಸಲ ನಾವು ಹಾರ್ಟ್ ಅಟ್ಯಾಕ್ ಬಂದಾಗ ಪೇಷಂಟ್ಸ್ ರೋಗಿಗಳು 2-3 ಕಾಮನ್ ಮಿಸ್ಟೇಕ್ ಮಾಡ್ತಾರೆ. ಯಾವುದೋ ಒಂದು ನರ್ಸಿಂಗ್ ಹೋಮ್ಗೆ ಹೋಗಿರ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ನೀವು ತಕ್ಷಣ ಹತ್ತಿರದಲ್ಲಿರೋ ನರ್ಸಿಂಗ್ ಹೋಮ್ಗೆ ಹೋಗಬೇಕು. ಅಥವಾ ನಿಮ್ಮ ಯಾವುದಾದ್ರೂ ಕಾರ್ಪೊರೇಟ್ ಹಾಸ್ಪಿಟಲ್ ಹತ್ತಿರ ಯಾವ್ದು ಹಾಸ್ಪಿಟಲ್ ಇರುತ್ತೆ, ಎಲ್ಲಿ ECG ಫೆಸಿಲಿಟಿ ಇದೆ, ಎಲ್ಲಿ ಡಾಕ್ಟರ್ಸ್ ನೈಟ್ ಅವರ್ಸಲ್ಲಿ ಎಮರ್ಜೆನ್ಸಿ ಅವರ್ಸಲ್ಲಿ ಅವೈಲೇಬಲ್ ಇದ್ದಾರೆ ಎಕ್ಸ್ಪರ್ಟ್ ಇದ್ದವ್ರು ನೋಡಲಿಕ್ಕೆ, ಅಲ್ಲಿ ಮೊದಲು ಹೋಗಬೇಕು. ದಟ್ ಈಸ್ ಫಸ್ಟ್ ಕ್ರೈಟೀರಿಯಾ. ಎರಡನೇ ವಿಚಾರ ಅಂತಂದರೆ ಅಲ್ಲಿ ECG ಮಾಡಿದಾಗ ನಾವು ಎಷ್ಟೋ ಸಲ ಅಲ್ಲಿರೋ ಡಾಕ್ಟರ್ಸು ಇವರಿಗೆ ಅಟ್ಯಾಕ್ ಆಗಿದೆ, ECG ಚೇಂಜಸ್ ಇದೆ, ಹತ್ತಿರ ಕ್ಯಾಥ್ಲ್ಯಾಬ್ ಇರೋ ಸೆಂಟ್ರಿಗೆ ನೀವು ಹೋಗಿ ಅಂದಾಗ ಎಷ್ಟೋ ಜನ ನಂಬಲ್ಲ. ಅವರು ಏನೋ ಆಗಿಲ್ಲ ಅನ್ನೋ ಒಂದು ಡಿನೈಲ್ ಮೋಡಲ್ಲೇ ಇರ್ತಾರೆ. ಅಥವಾ ಅಟ್ಲೀಸ್ಟ್ ಫರ್ದರ್ ಇವ್ಯಾಲ್ಯೂಯೇಷನ್ ನೀವು ಹೋಗಬೇಕು ಅಂದಾಗ ನೀವು ಫರ್ದರ್ ಟ್ರೀಟ್ಮೆಂಟ್ ಮಾಡಿಸ್ಕೊತಿರೋ ಇಲ್ವೋ ನಿಯರೆಸ್ಟ್ ಎಲ್ಲಿ ಫೆಸಿಲಿಟಿ ಇದೆ ಹೋಗಬೇಕು. ಕೆಲವೊಂದು ಸಂದರ್ಭದಲ್ಲಿ ನಾವು ಮನೆಯಿಂದ ಹಾಸ್ಪಿಟಲ್ ರೀಚ್ ಆಗೋಕ್ಕೆ ಟೈಮ್ ಸಿಗಲ್ಲ. ಹಾಸ್ಪಿಟಲಿಂದ ಇನ್ನೊಂದು ಹಾಸ್ಪಿಟಲ್ ಎಲ್ಲಿ ಫೆಸಿಲಿಟಿ ಇದೆ ಹಾರ್ಟ್ ಕೇರ್ ಆಗುವಂಥ ಕಾರ್ಡಿಯಾಕ್ ಫೆಸಿಲಿಟಿ ಅಂತ ಹೇಳ್ತೇವೆ. ಕಾರ್ಡಿಯಾಕ್ ಫೆಸಿಲಿಟಿ ಅಂದರೆ ಎಲ್ಲಿ ಕ್ಯಾಥ್ಲ್ಯಾಬ್ ಇದೆ, ಎಂಜಿಯೋಗ್ರಾಮ್ ಫೆಸಿಲಿಟಿ ಇದೆ, ಕ್ವಿಕ್ಕಾಗಿ ಎಂಜಿಯೋಪ್ಲಾಸ್ಟಿ ಆಗುತ್ತೆ ಅಂತ ಫೆಸಿಲಿಟಿ. ನರ್ಸಿಂಗ್ ಹೋಮ್ ಅಥವಾ ಆಂಬ್ಯುಲೆನ್ಸಲ್ಲಿ ಎಲ್ಲಿ ಡಿಫಿಬ್ರಿಲೇಟರ್ ಅಂದರೆ ಶಾಕ್ ಕೊಡುವಂಥ ಒಂದು ಇನ್ಸ್ಟ್ರೂಮೆಂಟು ಅದು ಇಲ್ಲ ಅಂದರೆ ತಕ್ಷಣ ರೋಗಿಗೆ ಏನಾದರೂ ಹಾರ್ಟ್ ಬೀಟ್ ಏರ್ಪೇರ್ ಆಗಿಬಿಟ್ರೆ ನಾವು ಶಾಕ್ ಕೊಡದಿದ್ರೆ ಬದುಕಲ್ಲ. ಅದು ಡಿಫಿಬ್ರಿಲೇಟರಿಂದ ನಮಗೆ ಕ್ಯಾಥ್ಲ್ಯಾಬ್ವರೆಗೆ ಎವ್ರಿಥಿಂಗ್ ಇಂಪಾರ್ಟೆಂಟ್. ಎಷ್ಟೋ ಜನ ನಮ್ಮ ಎಮರ್ಜೆನ್ಸಿಗೆ ರೀಚ್ ಆಗಿರ್ತಾರೆ, ನಾವು ಅಷ್ಟು ಟೈಮೇ ಕೊಡಲ್ಲ, ಅವ್ರು ಸಡನ್ ಆಗಿ ಅರೆಸ್ಟ್ ಆಗಿಬಿಡ್ತಾರೆ, ನಾವೇನೋ ಶಾಕ್ ಕೊಟ್ಟರು ಬದುಕಲ್ಲ, ನಾವು ಕ್ಯಾಥ್ಲ್ಯಾಬ್ಗೆ ಅವ್ರಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಎಂಜಿಯೋಗ್ರಾಮ್ ಮಾಡೋಕ್ಕೆ, ಅಂದ್ರೆ ಟೈಮ್ ಇರೋದಿಲ್ಲ. ಸೊ ಅದು ಟು ಸರ್ಟನ್ ಎಕ್ಸ್ಟೆಂಟ್ ಎಷ್ಟು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದೆಯಾ, ಯಾವ ರಕ್ತನಾಳ ಇನ್ವಾಲ್ವ್ ಆಗಿದೆ, ಆಮೇಲೆ ಕೆಲವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದರೂ ಪೇಷಂಟ್ಸ್ ನಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಟೈಮ್ ಕೊಡ್ತಾರೆ. ಈಗ ಸಡನ್ ಆಗಿ ಅರೆಸ್ಟ್ ಆದರೂ ನಾವು ಶಾಕ್ ಕೊಟ್ಟರು ರಿವೈವ್ ಆಗಲಿಲ್ಲ ಅಂತಂದರೆ, ಅವ್ರ BP ಪಲ್ಸ್ ರೆಕಾರ್ಡ್ ಆಗಲಿಲ್ಲ ಅಂದರೆ ನಾವು ಅವ್ರನ್ನ ಕ್ಯಾಥ್ಲ್ಯಾಬ್ಗೆ ಕರ್ಕೊಂಡೋಗಿ ಪ್ರೊಸೀಜರ್ ಮಾಡುವಂಥ ಚಾನ್ಸ್ ತುಂಬ ಕಡಿಮೆ ಇರುತ್ತೆ. ಅದು ಅವಾಗ ನಾನು ಸ್ವಲ್ಪ ಅದಷ್ಟು ಕೌಂಟ್ ಆಗುತ್ತೆ ಎಷ್ಟು ಟೈಮ್ ಕೊಡ್ತಾರೆ ನಮಗೆ. ಅವ್ರ ಮನೆಯಿಂದ ಹಾಸ್ಪಿಟಲ್ ರೀಚ್ ಆಗ್ತಾರೆ, ಹಾಸ್ಪಿಟಲ್ದಿಂದ ಕ್ಯಾಥ್ಲ್ಯಾಬಿಗೆ ರೀಚ್ ಆಗ್ತಾರೆ, ಅದು ಅವ್ರವ್ರ ಅದೃಷ್ಟ. ನಾವು ಪ್ರೊಸೀಜರ್ ಮಾಡುವಾಗೂ ಕೂಡ ಎಷ್ಟೋ ಜನ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ, ಅದು ನಮ್ಮ ಕೈಯಲ್ಲಿರಲ್ಲ. ಪ್ರತಿಯೊಂದು ರೋಗಿನೂ ನಾವು ಉಳಿಸಲೇಬೇಕು ಅಂತ ಆ ಉದ್ದೇಶ ಇಟ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರ್ತೇವೆ. ಕೆಲವೊಬ್ಬರು ಪೋಸ್ಟ್ ಪ್ರೊಸೀಜರು ಕೂಡ ICUಗೆ ಹೋದ್ಮೇಲೆ ಕೆಲವೊಂದು ಕಾಂಪ್ಲಿಕೇಶನ್ ಆಗಿದ್ದಿದೆ. ಇದು ನ್ಯಾಚುರಲ್ ಹಿಸ್ಟ್ರಿ ಆಫ್ ದ ಡಿಸೀಸ್ ಅಂತ ಹೇಳ್ತೇವೆ. ಅದು ಇಟ್ ಇವಾಲ್ವ್ಸ್ ಪೀರಿಯಡ್ ಆಫ್ ಟೈಮ್. ಪೇಷಂಟ್ ಆದಮೇಲೆ ಇನ್ನೊಂದು ಕೇಳೋದು ಎಲ್ಲರೂ ನಾರ್ಮಲ್ ಆಗಿದ್ದಾರಾ ಅಂತ. ಹಾರ್ಟ್ ಅಟ್ಯಾಕಲ್ಲಿ ನಾರ್ಮಲ್ ಅಂತ ಪ್ರಶ್ನೆ ಬರಲ್ಲ. ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ ಮೊದಲಿನ 48 ಗಂಟೆ ತುಂಬ ಕ್ರೂಷಿಯಲ್ ಇರುತ್ತೆ, 48 ಅವರ್ಸ್ ತುಂಬ ಕ್ರೂಷಿಯಲ್ ಇರುತ್ತೆ. ಸೊ ಹೀಗಾಗಿ ಆ ಕ್ರೂಷಿಯಲ್ ಅವರ್ಸಲ್ಲಿ ನಾವು ಎಂಜಿಯೋಪ್ಲಾಸ್ಟಿ ಮಾಡಿದ ಮೇಲೂ ಕೂಡ 1-2% ಜನರಲ್ ಕಾಂಪ್ಲಿಕೇಶನ್ ಆಗ್ಬೋದು. ಆಮೇಲೆ ತುಂಬ ಕಾಂಪ್ಲಿಕೇಟೆಡ್ ಕೇಸು ಚೆನ್ನಾಗಾಗಿ ಮನೆಗೆ ಹೋಗ್ಬೋದು. ಸೊ ಈಗ ಪೇಷಂಟ್ ನಮಗೆ ನಾವು ಶಿಫ್ಟ್ ಮಾಡೋದ್ರಲ್ಲಿ ನಮ್ಗೆ ಶಿಫ್ಟ್ ಮಾಡಲಿಕ್ಕೆ ಅಟ್ಲೀಸ್ಟ್ 25-30 ನಿಮಿಷ ಬೇಕು. ನಮಗೆ ಅಷ್ಟು ಟೈಮ್ ಪೇಷಂಟ್ ಕೊಡದೇ ಇದ್ರೆ ನಾವು ಪ್ರೊಸೀಜರ್ ಮಾಡೋಕ್ಕಾಗಲ್ಲ. ಎಂಜಿಯೋಪ್ಲಾಸ್ಟಿ ಮಾಡೋಕ್ಕೆ ಅದು ರಕ್ತ ಸಂಚಾರ ವಾಪಸ್ ಬರೋ ಹಾಗೆ ಮಾಡಲಿಕ್ಕೆ ಆಗಲ್ಲ. ಅವಾಗ ಅದಷ್ಟು ಇಂಪಾರ್ಟೆಂಟ್ ಇರುತ್ತೆ. ಎಷ್ಟೇ ಕ್ವಿಕ್ ಮಾಡಿದ್ರು ಕೂಡ ಒಂದು 30 ನಿಮಿಷ ಟೈಮ್ ಬೇಕೇ ಬೇಕು ನಾವು ಪೇಷಂಟ್ ಶಿಫ್ಟ್ ಮಾಡಲಿಕ್ಕೆ. ಅಷ್ಟಲ್ಲಿ ಪೇಷಂಟ್ ಅರೆಸ್ಟ್ ಆಗಿಬಿಟ್ರೆ
ನಾವು ರಿಸಸ್ಟೇಟ್ ಮಾಡೋಕ್ಕಾಗಲಿಲ್ಲ, ಸಕ್ಸಸ್ಫುಲ್ ರಿಸಸ್ಟೇಷನ್ ಎಲ್ಲ ನಮ್ದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಅವರಿಗೆ ನಾವು ವೆಂಟಿಲೇಟರ್ ಮೇಲೆ ಹಾಕಿ ನಾವು ಅವ್ರನ್ನ ಬದುಕೋಕ್ಕಾಗದೇ ಇದ್ದರೆ ಅವಾಗ ನಾವು ಪ್ರೊಸೀಜರ್ ಮಾಡೋ ಪ್ರಶ್ನೆ ಬರಲ್ಲ. ಡಾಕ್ಟರ್, ಈಗ ಹಾರ್ಟ್ ಅಟ್ಯಾಕ್ ಆಯಿತು, ಅವರಿಗೆ ಟ್ರೀಟ್ಮೆಂಟ್ ತಗೊಂಡ್ರು ಅಂತ ಹೇಳಿದ್ರು, ಅದಾದ್ಮೇಲೆ ಅವರು ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡಿದ್ರೆ ಎಷ್ಟು ಟೈಮ್ ತನಕ ಬದುಕಬಹುದು ಅಂತ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕಂದರೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆದಮೇಲೆ ಅವ್ರ ಲೈಫ್ ಸ್ಪ್ಯಾನ್ ಕಡಿಮೆ ಆಯಿತು ಅಂತ ತಿಳ್ಕೊತಾರೆ. ಅದು ನಾವಿಲ್ಲಿ ಏನು ಮುಖ್ಯ ಅಂದರೆ, ನಾವು ಎಂಜಿಯೋಪ್ಲಾಸ್ಟಿ ಮಾಡೋ ಉದ್ದೇಶ ಅವ್ರ ಹಾರ್ಟ್ ಮಸಲನ್ನು ನಾವು ಎಷ್ಟಾಗುತ್ತೋ ಅಷ್ಟು ಪ್ರಿಸರ್ವ್ ಮಾಡೋಣ. ಅದು ಹಾರ್ಟ್ ಈಸ್ ನಥಿಂಗ್ ಬಟ್ ಒಂದು ಸ್ಪೆಷಲ್ ಮಸಲ್. ನಮ್ದು ಟಂಗ್, ನಮ್ಮ ನಾಲಿಗೆ ಒಂದು ಹೇಗೆ ಸ್ಪೆಷಲ್ ಮಸಲ್ಲು, ಅದೇ ಥರ ಹಾರ್ಟು ಕೂಡ ಒಂದು ಮಸಲ್. ನಾವೆಷ್ಟು ಪ್ರಿಸರ್ವ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಎಷ್ಟೋ ಹಾರ್ಟ್ ಅಟ್ಯಾಕ್ ಪೇಷಂಟ್ಸು ಎಲ್ಲಿ ಮೈಕಾರ್ಡಿಯಮ್ ಅಂದರೆ ಹಾರ್ಟ್ ಮಸಲ್ ಡ್ಯಾಮೇಜ್ ಕಡಿಮೆ ಇರುತ್ತೆ, ಅವರು ನಾರ್ಮಲ್ ಲೈಫ್ ಸ್ಪ್ಯಾನಲ್ಲಿ ಲೀಡ್ ಮಾಡ್ತಾರೆ. ಬಟ್ ಕಂಡೀಷನ್ ಏನಂದರೆ ಅವ್ರು ಮೆಡಿಸಿನ್ ಸರಿಯಾಗಿ ತೆಗೆದುಕೊಳ್ಬೇಕು, ರೆಗ್ಯುಲರ್ ಫಾಲೋಅಪಿಗೆ ಬರಬೇಕು, ಆಮೇಲೆ ಶುಗರು, BP, ಕೊಲೆಸ್ಟ್ರಾಲ್ನ ಕಂಟ್ರೋಲ್ದಲ್ಲಿ ಇಟ್ಕೋಬೇಕು, ಆಮೇಲೆ ಸ್ಮೋಕಿಂಗ್ ಇದ್ದರೆ ಅದನ್ನು ತಕ್ಷಣ ನಿಲ್ಲಿಸಬೇಕು. ಇವುಗಳನ್ನ ಫಾಲೋ ಮಾಡಿ. ಯಾರಿಗೆ ಮೈಲ್ಡ್ ಡ್ಯಾಮೇಜ್ ಆಗಿದೆ, ಕೆಲವರು ಡ್ಯಾಮೇಜ್ ಆಗಲ್ಲ, ಸರಿಯಾದ ಟೈಮಲ್ಲಿ ಬಂದು ನಾವು ಪ್ರೊಸೀಜರ್ ಮಾಡಿಬಿಟ್ರೆ ಮಸಲ್ ಡ್ಯಾಮೇಜ್ ಆಗಲ್ಲ, ಹಾರ್ಟ್ ಮಸಲ್, ಅವರೆಲ್ಲ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾರೆ. ಆತಂಕಕ್ಕೊಳಗಾಗೋ ಅವಶ್ಯಕತೆ ಇಲ್ಲ. ಹಾಗಾಗಿ ಒಂದ್ಸತಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂದ ತಕ್ಷಣ ಅಯ್ಯೋ ನನ್ನ ಜೀವನನೇ ಮುಗೀತು ಅಂತ ಆ ಥರದ್ದೇನಲ್ಲ. ಅದು ತುಂಬಾ ಕೂಡ ತುಂಬಾ ಎಷ್ಟೋ ಜನ ನಾವು ಸಿಗ್ನಿಫಿಕೆಂಟ್ ಡ್ಯಾಮೇಜ್ ಆಗಿರುತ್ತೆ, ನಾವು ಇಕೋದೆಲ್ಲ ನೋಡಿರ್ತೀವಿ, ಬಟ್ ಪೇಷಂಟ್ ತುಂಬಾ ಚೆನ್ನಾಗೇ ಇರ್ತಾರೆ. ಅವ್ರು ನಾರ್ಮಲ್ ಲೈಫಲ್ಲಿ ನಾವು ಒಮ್ಮೆ ಯೋಚನೆ ಮಾಡ್ತಿರ್ತೇವೆ ಪೇಷಂಟ್ ಚೆನ್ನಾಗಿದೆಯಲ್ಲ ಅಂತ, ಅವ್ರು ನಾರ್ಮಲ್ ಲೈಫಲ್ಲಿ ಲೀಡ್ ಮಾಡ್ತಾ ಇರ್ತಾರೆ. ಅಲ್ಲಿ ನಮ್ಮದು ಮೆಡಿಕೇಶನ್ಸು, ರೆಗ್ಯುಲರ್ ಫಾಲೋಅಪ್ಪು, ಆಮೇಲೆ ಇವನ್ನೆಲ್ಲ ರಿಸ್ಕ್ ಫ್ಯಾಕ್ಟರ್ನ ಸರಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದು, ಇನ್ನೊಮ್ಮೆ ಹಾರ್ಟ್ ಅಟ್ಯಾಕ್ ಬರದೇ ಇರೋಂಗೆ ನೋಡ್ಕೊಳ್ಳೋದು ಜಾಣತನ. ಒಮ್ಮೆ ಬಂದಿರೋದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಅದು ಇನ್ನೊಂದ್ಸಲ 2ನೇ ಸಲ ಬರದೇ ಇರೋಂಗೆ ನೋಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಇತ್ತೀಚಿನ ದಿನಗಳಲ್ಲಿ ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಹೌದು. ಅದರಲ್ಲಿ ಹಾರ್ಟ್ ಅಟ್ಯಾಕಿಗೆ ಹೃದಯಾಘಾತ, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಹೃದಯಾಘಾತಕ್ಕೆ ಯಾಕೆ ಇಷ್ಟು ಇಂಪಾರ್ಟೆನ್ಸು ಅಂದರೆ, ಅದು ಲೈಫ್ ಥ್ರೆಟ್ನಿಂಗ್ ಇರ್ಬೋದು, ಜೀವಕ್ಕೆ ಅಪಾಯ ಆಗ್ಬೋದು. ಆ ಉದ್ದೇಶಕ್ಕಾಗಿ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ. ಆಮೇಲೆ ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಟೈಮ್ ಸಿಗದೆ ಇರ್ಬೋದು. ನನ್ನ ಈ ಇದರ ಮುಖಾಂತರ ನಾನು ಏನು ಹೇಳ್ಬೇಕಂತಂದರೆ, ಪೇಷಂಟು ಹೃದಯಕ್ಕೆ ಸಂಬಂಧಪಟ್ಟಂಥ ಸಿಂಟಮ್ಸ್ಗಳು ಬಂದಾಗ ತಕ್ಷಣಕ್ಕೆ ನೀವು ಹತ್ತಿರದಲ್ಲಿರೋ ಹಾಸ್ಪಿಟಲ್ಗೆ ಹೋಗಿ ECG ಮಾಡಿಸ್ಕೊಳ್ಳಿ. ವೈದ್ಯರ ಸಲಹೆ ಪ್ರಕಾರ ಅವರು ಅಲ್ಲಿ ಕಾರ್ಡಿಯಾಕ್ ಫೆಸಿಲಿಟಿ, ಕ್ಯಾಥ್ಲ್ಯಾಬು, ಎಂಜಿಯೋಗ್ರಾಮ್ದು ಅವಶ್ಯಕತೆ ಇದೆಯಾ, ಹಾರ್ಟ್ ಅಟ್ಯಾಕ್ ಏನಾದರೂ ECGಯಲ್ಲಿ ಕಂಡು ಬಂದಿದೆಯಾ, ಬೇರೆ ಟೆಸ್ಟ್ಗಳನ್ನು ಮಾಡಬೇಕಂತ ಅವ್ರು ಸಲಹೆ ಕೊಟ್ಟಾಗ ಅದನ್ನು ದಯವಿಟ್ಟು ಅಲಕ್ಷ್ಯ ಮಾಡಬೇಡಿ. ನಿಮಗೆ ಹತ್ತಿರ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಅಥವಾ ಫಿಸಿಷಿಯನ್ ಹತ್ರ ಹೋಗಿ ಅದು ಟ್ರೀಟ್ಮೆಂಟ್ ಏನಿದೆ, ಕೆಲವೊಂದು ಮಾತ್ರೆಗಳು, ಇಂಜೆಕ್ಷನ್ಸ್ಗಳನ್ನು ತಕ್ಷಣ ತೆಗೆದುಕೊಂಡು ನೀವು ತಕ್ಷಣ ಎಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಅಂತ ಅವರು ಡಾಕ್ಟ್ರಲ್ಲಿರೋ ವೈದ್ಯರು ನಿಮ್ಗೆ ಹೇಳಿದಾಗ ಅದನ್ನು ಅಲಕ್ಷ್ಯ ಮಾಡದೆ ನೀವು ಕ್ಯಾಥ್ಲ್ಯಾಬ್ ಫೆಸಿಲಿಟಿ ಇರೋ ಸೆಂಟ್ರಿಗೆ ಹೋಗಿ ಅಲ್ಲಿ ಎಂಜಿಯೋಗ್ರಾಮ್ ಮಾಡಿಸ್ಕೊಂಡು ತಕ್ಷಣಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಹಾರ್ಟ್ ಮಸಲು ಪ್ರಿಸರ್ವ್ ಆಗುತ್ತೆ, ನಿಮ್ಮ ಜೀವಕ್ಕೆ ಅಪಾಯ ಆಗುವಂಥ ಚಾನ್ಸು ಕಡಿಮೆ ಆಗುತ್ತೆ, ನೀವು ಮುಂದೆ ನಾರ್ಮಲ್ ಲೈಫ್ ಲೀಡ್ ಮಾಡುವಂಥ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಇದು ಈ ಮುಖಾಂತರ ನಾನು ಸಂದೇಶ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾರ್ಟ್ ಅಟ್ಯಾಕ್ ಬರೋದಕ್ಕೆ ಕಾರಣ ಏನು, ಬಂದಾಗ ತಕ್ಷಣಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಧನ್ಯವಾದ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾರ್ಟ್ ಅಟ್ಯಾಕ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟಬೇಕು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನು ನಾವು ಯಾವ ರೀತಿಯಾಗಿ ಚೇಂಜ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.